ವಿದ್ಯಾರ್ಥಿಗಳೇ, ನಾವಿವತ್ತಿನ ತರಗತಿಯಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬರುವಂತಹ 4ನೇ ಅಧ್ಯಾಯ ಬಡತನ, ಪಾವರ್ಟಿ ಅಂತೇಳಿ ಬರ್ತೈತಿ. ಇಲ್ಲಿ ಬಡತನ ಅಂದರೆ ಏನು? ಬಡತನವು ಒಂದು ದೇಶದ ಆರ್ಥಿಕ ಸಮಸ್ಯೆಗೆ ಯಾವ ರೀತಿಯಾದಂತಹ ಸಮಸ್ಯೆಯನ್ನು ಉಂಟು ಮಾಡ್ತೈತಿ ಅನ್ನುವಂಥದ್ದನ್ನು ಅಧ್ಯಯನ ಮಾಡ್ತೀವಿ. ಬಡ ಜನರನ್ನು ಹೆಂಗೆ ಗುರುತಿಸ್ತೀವಿ, ಬಡವರೆಂದರೆ ಯಾರು, ನಂತರ ಬಡತನವನ್ನು ಉಪಶಮನಗೊಳಿಸಬೇಕಾದ್ರೆ ಸರ್ಕಾರ ಕೈಗೊಳ್ಳುವಂಥ ಯೋಜನೆಗಳು, ನಂತರ ಬಡತನವನ್ನು ಉಪಶಮನಗೊಳಿಸುವಂಥ ನೀತಿ ಮತ್ತು ಕಾರ್ಯಕ್ರಮಗಳ ಜೊತೆಗೆ ಹಲವು ಅಂಶಗಳ ವಿಷಯವನ್ನು ಈ ಅಧ್ಯಾಯದಲ್ಲಿ ನಾವೇನಪ್ಪ ಅಂದ್ರೆ ಅರ್ಥ ಮಾಡ್ಕೋತೀವಿ. ವಿದ್ಯಾರ್ಥಿಗಳಲ್ಲಿ ಬಡತನವು ಆರ್ಥಿಕವಾಗಿ ಹಿಂದುಳಿದ ಮತ್ತು ಅಭಿವೃದ್ಧಿ ಹೊಂದಿದಿರುತ್ತಿರುವ ರಾಷ್ಟ್ರಗಳಲ್ಲಿ ಕಂಡುಬರುತ್ತಿರುವ ಒಂದು ಗಂಭೀರ ಸಮಸ್ಯೆಯಾಗಿದೆ. ನೋಡಿ, ಬಡತನ ಎನ್ನುವಂಥದ್ದು ಆರ್ಥಿಕತೆಯ ಮೇಲೆ, ನೋಡಿ, ಆರ್ಥಿಕವಾಗಿ ಹಿಂದುಳಿದಿರುವಂಥ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಒಂದು ಗಂಭೀರ ಸಮಸ್ಯೆಯಾಗಿರುವಂಥದ್ದು ಬಡತನ. ಬಡತನ ಎನ್ನುವಂಥದ್ದು ನೋವು. ನೋಡಿ, ಬಡತನ ಎನ್ನುವಂಥದ್ದು ನೋವು, ನಂತರ ನರಳುವಿಕೆ, ನೋವು, ನರಳುವಿಕೆ ಮತ್ತು ಹತಾಶೆ. ನೋಡಿ, ಬಡತನ ಎನ್ನುವಂಥದ್ದು ಯಾವ ರೀತಿಯಾಗಿ ಇರುವಂಥ ಸಮಸ್ಯೆ ಆಗೈತಪ್ಪ ಅಂದ್ರೆ ನೋವು, ಪ್ರತಿ ಕ್ಷಣಕ್ಕೂ ಏನಪ್ಪ ಅಂದ್ರೆ ಹಿಂಸೆಯ ರೂಪ. ನಾ ಯಾಕೆ ಬಡತನದಲ್ಲಿ ಏನಪ್ಪ ಅಂದ್ರೆ ಬಡತನದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅನ್ನುವಂಥ ನೋವು, ಅದರ ಜೊತೆಗೆ ನರಳುವಿಕೆ, ಅನೇಕ ತೊಂದರೆಗಳಿಂದ ನರಳುವಿಕೆ, ಇದರಿಂದಾಗಿ ಏನಾಗ್ತೈತೆ ರೀ, ಹತಾಶೆಯ ಮನೋಭಾವನೆ. ನೋಡಿ, ಬಡತನ, ನೋವು, ನರಳುವಿಕೆ, ಹತಾಶೆಯ ಮನೋಭಾವನೆಯ ಸ್ಥಿತಿಯನ್ನು ಏನು ಮಾಡ್ತೈತಿ ಅಂತ ಹೇಳ್ತಾರೆ, ತಿಳಿಸಿಕೊಡ್ತೈತಿ ಅಂತ ಹೇಳ್ತಾರ. ಇಲ್ಲಿ ಕಡಿಮೆ ಉತ್ಪಾದನೆ, ಕಡಿಮೆ ಆದಾಯ, ಕಡಿಮೆ ಉಳಿತಾಯ ಮತ್ತು ಹೂಡಿಕೆ, ಕೆಳಮಟ್ಟದ ಉತ್ಪಾದನಾ ದಕ್ಷತೆ, ಕಡಿಮೆ ಲಾಭಗಳು, ಇವುಗಳಿಂದ ಏನಾಗ್ತಾ ಇದೆ ಅಂತ ಹೇಳ್ತಾರೆ ಅಂದ್ರೆ ರೀ, ಕಡಿಮೆ ಉತ್ಪಾದನೆ ಸಂಭವಿಸುತ್ತದೆ. ನೋಡಿ, ಒಂದು ರಾಷ್ಟ್ರದಲ್ಲಿ ಉತ್ಪಾದನೆ ಆಗುವಂಥ ಕಡಿಮೆ ಆದಾಯ ಅಂದರೆ ಕಡಿಮೆ ಪ್ರಮಾಣದ ಆದಾಯ ಹೊಂದಿದಂಥದ್ದು, ಕಡಿಮೆ ಉಳಿತಾಯ ಮಾಡುವಂಥದ್ದು, ಕಡಿಮೆ ಉತ್ಪಾದಕತೆಯ ಮಟ್ಟ ಇರುವಂಥದ್ದು, ಕಡಿಮೆ ಏನಪ್ಪ ಅಂದ್ರೆ ಹೂಡಿಕೆ ಮಾಡುವಂಥದ್ದು, ನಂತರ ಉತ್ಪಾದನಾ ದಕ್ಷತೆ ಅದಕ್ಷವಾಗಿರುವಂಥದ್ದು, ಸರಿಯಾದ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡದೇ ಇರುವಂಥ ಸ್ಥಿತಿ ಏನಾಗ್ತಾ ಇದೆ, ಉಂಟಾಗ್ತಾ ಇದೆ. ಇದರಿಂದಾಗಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಕಡಿಮೆ ಉತ್ಪಾದನೆ ಸಂಭವಿಸಿ ಹಿಂದುಳಿದ ದೇಶಗಳಲ್ಲಿ ಬಡತನವು ನಿರಂತರವಾಗಿ ಮುಂದುವರಿತಾ ಇದೆ. ನೋಡಿ, ಹಿಂದುಳಿದ ರಾಷ್ಟ್ರಗಳಲ್ಲಿ ಬಡತನ ನಿರಂತರವಾಗಿ ಮುಂದುವರಿತಾ ಇದೆ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಬಡತನದ ವಿಷವೃತ್ತ. ಬಡತನದ ವಿಷವೃತ್ತ. ನೋಡಿ ವಿದ್ಯಾರ್ಥಿಗಳೇ, ಒಂದು ರಾಷ್ಟ್ರದಲ್ಲಿ ಬಡತನ ಎನ್ನುವಂಥದ್ದು ನಿರಂತರವಾಗಿ ಏನಪ್ಪ ಅಂದ್ರೆ ಮುಂದುವರಿತಾ ಹೋತಂದ್ರೆ, ಬಡತನ ಎನ್ನುವಂಥದ್ದು ನಿರಂತರವಾಗಿ ಮುಂದುವರಿತಾ ಹೋತಂದ್ರೆ ನಾವು ಅದನ್ನು ಏನಂತ ಕರಿತೀವಿ ಅಂದ್ರೆ ಬಡತನದ ವಿಷವೃತ್ತ ಅಂತೇಳಿ ಕರಿತೀವಿ. ಇಲ್ಲಿ ಕಡಿಮೆ ಉತ್ಪಾದನೆ ಬಡತನಕ್ಕೆ ಏನಾಗೈತಪ್ಪ ಅಂದ್ರೆ ಕಾರಣವಾದರೆ, ನೋಡಿ, ಕಡಿಮೆ ಉತ್ಪಾದನೆ ಬಡತನಕ್ಕೆ ಕಾರಣವಾದರೆ ಬಡತನವು ಕಡಿಮೆ ಉತ್ಪಾದನೆ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ನೋಡಿ, ಎಂಥ ರೀತಿಯಾಗಿ ಐತಿಪ್ಪ ಅಂದ್ರೆ ಬಡತನವು ಕಡಿಮೆ ಉತ್ಪಾದನೆಗೆ ಕಾರಣವಾಗ್ತೈತಿ ಅಂತ ಹೇಳ್ತಾರ. ಇಲ್ಲಿ ಕಡಿಮೆ ಉತ್ಪಾದನೆ ಎನ್ನುವಂಥದ್ದು ಬಡತನಕ್ಕೆ ಕಾರಣವಾದರೆ ಬಡತನವು ಕಡಿಮೆ ಉತ್ಪಾದನೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾರೆ. ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಗುರ್ನಾರ್ ಮಿಲ್ಡಾನ್ ಎನ್ನುವಂಥ ವ್ಯಕ್ತಿ ಬರ್ತಾನೆ. ಆ ಒಂದು ಮಾತನ್ನು ಹೇಳ್ತಾನೆ, ಏನಪ್ಪ ಅಂದ್ರೆ ಒಂದು ದೇಶ ಬಡವಾಗಿದೆ. ನೋಡಿ, ಒಂದು ದೇಶ ಬಡವಾಗಿದೆ ಏಕೆಂದರೆ ಅದು ಬಡ ದೇಶ. ನೋಡಿ, ಒಂದು ದೇಶ ಬಡವಾಗೈತಿ, ಆ ಬಡವಾಗೈತಿ ಅನ್ನೋ ಕಾರಣ ಏನಂದ್ರೆ ಅದು ಬಡ ದೇಶ ಅಂತ ಹೇಳ್ತಾರ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳೇ, ಬಡತನ ಭಾರತಕ್ಕೆ ಮಾತ್ರ ಸವಾಲಾಗಿ ಪರಿಣಮಿಸಿಲ್ಲ. ಭಾರತವು ಕೇವಲ ಏನಪ್ಪ ಅಂದ್ರೆ ಬಡತನವು ಕೇವಲ ಭಾರತದಲ್ಲಿ ಮಾತ್ರ ಐತೆ ಅನ್ನುವಂಥ ಸವಾಲಾಗಿ ಪರಿಣಮಿಸಿಲ್ಲ. ಅದು ಪ್ರಪಂಚದ ಹಲವು ರಾಷ್ಟ್ರಗಳಲ್ಲಿ ಕಾಣುತ್ತಿದೆ. ಕೇವಲ ನಿರ್ದಿಷ್ಟವಾದಂಥ ಒಂದೇ ದೇಶಕ್ಕೆ ಇದು ಸೀಮಿತ ಇಲ್ಲ, ಇದು ಪ್ರಪಂಚದ ಹಲವು ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಕಾಣ್ತಾ ಇದೆ. ಒಂದು ದೇಶದಲ್ಲಿ
ಬಡತನ ಇಲ್ಲವೇನಿಲ್ಲ. ಎಂಥ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಬಡತನ ಇಲ್ಲವೆಂತೇನಲ್ಲ, ಆ ದೇಶಗಳಲ್ಲೂ ಸಹ ಬಡತನ ಗೋಚರಿಸುತ್ತದೆ. ನೋಡಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಬಡತನ ಇಲ್ಪ ಅಂತ ಹೇಳೋಕ್ಕಾಗಂಗಿಲ್ಲ. ಆ ರಾಷ್ಟ್ರಗಳಲ್ಲೂ ಕೂಡ ಏನಾಗ್ತೈತಿ ಅಂತ ಹೇಳ್ತಾರೆ, ಬಡತನ ಎನ್ನುವಂಥದ್ದು ಗೋಚರಿಸುತ್ತದೆ. ಅಲ್ಲಿಯೂ ಬಡವರಿದ್ದಾರೆ. ಇಲ್ಲಿ ಬಡತನ ಎನ್ನುವಂಥದ್ದು ಪ್ರದೇಶಗಳಿಗೆ ಏನಪ್ಪ ಅಂದ್ರೆ ಬಡತನ ಅಷ್ಟು ತೀಕ್ಷ್ಣವಾದಂಥ ಒಂದು ಸಮಸ್ಯೆಯಾಗಿ ಏನಾಗ್ತಾ ಇದೆ ಪರಿಣಮಿಸ್ತಾ ಇದೆ. ನೋಡಿ, ಬಡತನ ಎನ್ನುವಂಥದ್ದು ಒಂದು ಏನಪ್ಪ ಅಂದ್ರೆ ತೀಕ್ಷ್ಣವಾದಂಥ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ ಭಾರತದಲ್ಲಿ ಬಡತನ ಎದ್ದು ಕಾಣ್ತಾ ಇದೆ. ಭಾರತದಲ್ಲಿ ಬಡತನ ಏನಪ್ಪ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳ್ತೀವಿ. ಇಲ್ಲಿ ಭಾರತದಲ್ಲಿ ವಿವಿಧ ವರ್ಗಗಳು ಮತ್ತು ವಿವಿಧ ಪ್ರದೇಶಗಳ ನಡುವೆ ತೀವ್ರವಾದಂಥ ಅಸಮಾನತೆಯು ಬಡತನಕ್ಕೆ ಏನಾಗೈತ್ರಿ ಕಾರಣವಾಗೈತಿ ಅಂತ ಹೇಳ್ತಾರ. ನೋಡಿಲಿ, ವಿವಿಧ ವರ್ಗಗಳ ನಡುವೆ ಅಂದ್ರೆ ಭಾರತದಲ್ಲಿರುವಂಥ ವಿವಿಧ ವರ್ಗಗಳು ಮತ್ತು ಪ್ರದೇಶಗಳ ನಡುವೆ ತೀವ್ರ ಅಸಮಾನತೆ ಅಸ್ತಿತ್ವದಲ್ಲಿದೆ. 2011 ಅಂಕಿ ಅಂಶಗಳ ಪ್ರಕಾರ ನೋಡಿ, 2011 ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ನೋಡಿ ಒಟ್ಟು ಬಡತನದಲ್ಲಿ, ಜಗತ್ತಿನ ಒಟ್ಟು ಬಡತನದಲ್ಲಿ ಭಾರತದ ಪಾಲುದಾರಿಕೆ ಎಷ್ಟೈತಿ ಅಂದ್ರೆ 1/5 ಐತಿ. ನೋಡಿ, 2011 ಅಂಕಿ ಅಂಶಗಳ ಪ್ರಕಾರ ಭಾರತದ ಬಡತನದ ಪಾಲುದಾರಿಕೆ ಎಷ್ಟೈತಿ ಅಂದ್ರೆ ಒಟ್ಟು ಪ್ರಪಂಚದಲ್ಲಿ ಭಾರತದ ಪಾಲುದಾರಿಕೆ 1/5 ಬಡವರು ಎಲ್ಲಿದಾರಪ್ಪ ಅಂದ್ರೆ ಭಾರತದಲ್ಲೇ ಇದ್ದಾರೆ. ಹಾಗಾದರೆ ಬಡತನ ಅಂದ್ರೆ ಏನು ನೋಡ್ರಿ. ಹಾಗಾದರೆ ಬಡತನ ಅಂದ್ರೆ ಏನು? ಬಡತನದ ಅರ್ಥ, ಬಡತನ ಅಂದ್ರೆ ಏನು ನೋಡಿ. ಬಡತನ ಅಂದ್ರೆ ಹೇಳ್ತಾರ, ಜೀವನದ ಅತ್ಯವಶ್ಯಕ ವಸ್ತುಗಳಾದ ಆಹಾರ, ಬಟ್ಟೆ, ವಸತಿ. ನೋಡ್ರಿ, ಜೀವನದ ಅತ್ಯವಶ್ಯಕ ವಸ್ತುಗಳಾದ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ ಮತ್ತು ವೈದ್ಯಕೀಯ ನೋಡಿ, ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲಾಗದೆ ಹತಾಶೆಯ ಸ್ಥಿತಿಯನ್ನು ಬಡತನ ಎನ್ನುತ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಬಡತನ ಅಂದರೆ ಹೇಳ್ತಾರ ಜೀವನದ ಅತ್ಯವಶ್ಯಕ ವಸ್ತುಗಳಾದ ನೋಡಿ, ಒಂದು ಜೀವನಕ್ಕೆ ಬೇಕಾದಂಥ ಅವಶ್ಯಕವಾದಂಥ ವಸ್ತುಗಳಾದ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯದೇ ಇರುವ ಹತಾಶೆಯ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ಬಡತನ ಅಂತೇಳಿ ಕರಿತೀವಿ. ಇದನ್ನು ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ, ದೇಶದ ಜನತೆಯ ಒಂದು ವರ್ಗವು ತನ್ನ ಕನಿಷ್ಠ ಮೂಲಭೂತ ಅಗತ್ಯತೆಗಳನ್ನು ಪಡೆಯದೇ ಇರುವ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ಬಡತನ ಅಂತೇಳಿ ಕರಿತೀವಿ. ಹಾಗಾದರೆ ಕನಿಷ್ಠ ಮೂಲಭೂತ ಅಗತ್ಯತೆಗಳಂದರೆ ಯಾವ? ಇವೆ: ಆಹಾರ, ಬಟ್ಟೆ, ವಸತಿ, ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆಗಳು. ನೋಡಿ, ಕನಿಷ್ಠವಾಗಿ ಒಬ್ಬ ವ್ಯಕ್ತಿಗೆ ಅವಶ್ಯಕವಾಗಿ ಬೇಕಾದಂಥ ಮೂಲ ಸೌಕರ್ಯಗಳು ಆಹಾರ, ಬಟ್ಟೆ, ವಸತಿ, ಶಿಕ್ಷಣ ಮತ್ತು ವೈದ್ಯಕೀಯಗಳು ಏನಾಗ್ಯಾವ ಅಂತ ಹೇಳ್ತಾರೆ? ಒಬ್ಬ ಜೀವನಕ್ಕೆ ಅತ್ಯವಶ್ಯಕವಾದಂಥ ಮೂಲಭೂತ ಸೌಕರ್ಯಗಳಾಗ್ಯಾವ ಅಂತ ಹೇಳ್ತೀವಿ. ಇದರ ಆಧಾರದ ಮೇಲೆ ಬಡವರೆಂದರೆ ಯಾರು? ನಾವು ಯಾರನ್ನ ಬಡವರಂತೇಳಿ ಕರಿತೀವಿ? ಬಡವರೆಂದರೆ ಯಾರು? ಇಲ್ಲಿ ಬಡವರೆಂದರೆ ಯಾರು ಎನ್ನುವುದಕ್ಕೆ ನಿಖರವಾದಂಥ ಉತ್ತರವನ್ನು ನೀಡಲು ಸಾಧ್ಯವಿಲ್ಲ. ನೋಡಿ, ಬಡವರೆಂದರೆ ಯಾರು ಎನ್ನುವಂಥ ಪ್ರಶ್ನೆಗೆ ನಿಖರವಾದಂಥ ಉತ್ತರ ಹೇಳಲು ಸಾಧ್ಯವಿಲ್ಲ. ಇಲ್ಲಿ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆ NSSO ನೋಡಿ, ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆ ಮತ್ತು ದಾಂಡೇಕರ್ ಮತ್ತು ರಾತ್ ಎನ್ನುವಂಥ ವ್ಯಕ್ತಿ, ಬರ್ಧನ್ ಸಮೀಕ್ಷೆ ಎನ್ನುವಂಥದ್ದು ಬರ್ತೈತಿ. ಅದರ ಜೊತೆಗೆ ಮಿಹಾನ್ಸ್ ಹಾಗೂ ಇನ್ನೂ ಹಲವಾರು ಅರ್ಥಶಾಸ್ತ್ರಜ್ಞರು ಬಡವರನ್ನ 2 ಅಂಶಗಳಿಂದ ಏನಪ್ಪ ಅಂದ್ರೆ ಗುರುತಿಸಿದಾರ. ನೋಡಿ, ನಿಖರವಾಗಿ ಬಡವರೆಂದರೆ ಯಾರು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಇದರ ಆಧಾರದ ಮೇಲೆ NSSO ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆ, ತಾಂಡೇಕರ್ ಮತ್ತು ರಾತ್ ಎನ್ನುವಂಥ ವ್ಯಕ್ತಿಗಳ ಸಮೀಕ್ಷೆ, ನಂತರ ಬರ್ಧನ್ ಎನ್ನುವಂಥ ಸಮೀಕ್ಷೆ, ಇದರ ಜೊತೆಗೆ ಮಿಹಾನ್ಸ್ ಎನ್ನುವಂಥ ವ್ಯಕ್ತಿಗಳು, ಇವುಗಳ ಜೊತೆಗೆ ಹಲವಾರು ಅರ್ಥಶಾಸ್ತ್ರಜ್ಞರು 2 ಅಂಶಗಳ ಆಧಾರದ ಮೇಲೆ ಬಡವರನ್ನು ಗುರುತಿಸಿದ್ದಾರೆ.
ಒಂದನೇದಾಗಿ ಬರುವಂಥದ್ದು ಅವರು ಹೊಂದಿರುವ ಆಸ್ತಿ. ಅವರು ಹೊಂದಿರುವ ಆಸ್ತಿ. ನೋಡು, ಒಂದನೇದು ಅವರು ಹೊಂದಿರುವ ಆಸ್ತಿಯ ಮೇಲೆ ಬಡವರಂತೇಳಿ ಗುರುತಿಸಿದಾರ. ಎರಡನೇದಾಗಿ ಬರುವಂಥದ್ದು ಅವರು ನಿರ್ವಹಿಸುವ ಏನಪ್ಪ ಅಂದ್ರೆ ಅವರು ನಿರ್ವಹಿಸುವ ವೃತ್ತಿ. ಅವರು ನಿರ್ವಹಿಸುವ ವೃತ್ತಿ. ನೋಡಿ, ಅವರು ನಿರ್ವಹಿಸುವ ವೃತ್ತಿಯ ಆಧಾರದ ಮೇಲೆ ಏನಪ್ಪ ಅಂದ್ರೆ ಬಡವರಂದ್ರೆ ಯಾರಂತೇಳಿ ಏನಪ್ಪ ಅಂದ್ರೆ ಗುರುತಿಸಿದಾರಂತ ಹೇಳ್ತೀವಿ. ವಿದ್ಯಾರ್ಥಿಗಳಲ್ಲಿ ಇವುಗಳ ಆಧಾರದ ಮೇಲೆ ಬಡವರಲ್ಲಿ ನಾವು ಎರಡು ವಿಧಗಳನ್ನು ಕಾಣ್ತೀವಿ. ನೋಡಿ, ಇವುಗಳ ಆಧಾರದ ಮೇಲೆ ಬಡವರಲ್ಲಿ ಎರಡು ವಿಧಗಳು. ಬಡವರ ವಿಧಗಳು. ನೋಡಿ, ಬಡವರ ವಿಧಗಳಲ್ಲಿ ಬಡವರನ್ನು ನಾವು ಎರಡು ವಿಧಗಳಲ್ಲಿ ಕಾಣ್ತೀವಿ. ಒಂದು ಗ್ರಾಮೀಣ ಭಾಗದ ಬಡವರು. ಗ್ರಾಮೀಣ ಭಾಗದ ಬಡವರು. ಎರಡನೇದಾಗಿ ಬರುವಂಥವರು ನಗರ ಭಾಗದ ಬಡವರು. ನಗರ ಭಾಗದ ಬಡವರು. ನೋಡಿ ವಿದ್ಯಾರ್ಥಿಗಳೇ, ಬಡವರಲ್ಲಿ ಎರಡು ವಿಧಗಳ ಮೂಲಕ ನಾವೇನಪ್ಪ ಅಂದ್ರೆ ಬಡವರನ್ನು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಗ್ರಾಮೀಣ ಭಾಗದ ಬಡವರು, ಎರಡನೇದಾಗಿ ಬರುವಂಥವರು ನಗರ ಭಾಗದ ಬಡವರು. ಹಾಗಾದ್ರೆ ಗ್ರಾಮೀಣ ಭಾಗದ ಬಡವರಂದ್ರೆ ಯಾರು? ಭೂರಹಿತ ಕೃಷಿ ಕಾರ್ಮಿಕರಾಗಿ, ಅತಿ ಸಣ್ಣ ಹಿಡುವಳಿದಾರರಾಗಿ, ಕೃಷಿಯೇತರ ವಿವಿಧ ಕಸಬುಗಳಲ್ಲಿ ನಿರಂತರವಾಗಿರುವ ಜನರನ್ನು ಗ್ರಾಮೀಣ ಭಾಗದ ಬಡವರು ಎನ್ನುತ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಗ್ರಾಮೀಣ ಭಾಗದ ಬಡವರಂದ್ರೆ ಯಾರಂತ ಹೇಳ್ತಾರಪ್ಪ ಅಂದ್ರೆ ಭೂರಹಿತ ಕೃಷಿ ಕಾರ್ಮಿಕರು. ಭೂಮಿ ಇಲ್ಲದೇ ಇರುವಂಥ ಭೂರಹಿತ ಕೃಷಿ ಕಾರ್ಮಿಕರು. ಅತಿ ಸಣ್ಣ ಹಿಡುವಳಿದಾರರು. ನೋಡಿ, ಅತಿ ಚಿಕ್ಕದಾದಂಥ ಭೂಮಿಯನ್ನು ಹೊಂದಿದಂಥ ಅತಿ ಸಣ್ಣ ಹಿಡುವಳಿದಾರರು. ಕೃಷಿಯೇತರ, ಕೃಷಿಯನ್ನು ಹೊರತುಪಡಿಸಿ ಕೃಷಿಯೇತರ ವಿವಿಧ ಕಸುಬುಗಳಲ್ಲಿ ನಿರತವಾಗಿರುವ. ನೋಡಿ, ವಿವಿಧ ಕಸಬುಗಳಂದ್ರೆ ಈ ಬಡಿಗೇರಾಗಿರ್ಬೋದು ರೀ, ಕಂಬಾರಾಗಿರ್ಬೋದು, ಕುಂಬಾರಾಗಿರ್ಬೋದು. ಇವರೆಲ್ಲ ಏನಪ್ಪ ಅಂದ್ರೆ ಕೃಷಿಯೇತರ ಚಟುವಟಿಕೆಯಲ್ಲಿ ಬರುವಂಥವರು. ಕೃಷಿಯೇತರ ಚಟುವಟಿಕೆಗಳಲ್ಲಿ ನಿರಂತರವಾಗಿರುವ ಜನರನ್ನು ಗ್ರಾಮೀಣ ಭಾಗದ ಬಡವರೆಂದು ಕರೆಯುತ್ತೇವೆ. ಹಾಗಾದರೆ ಗ್ರಾಮೀಣ ಭಾಗದ ಬಡವರಿಗೆ ಉದಾಹರಣೆಯನ್ನು ನೋಡಿದಾಗ ಜಮೀನು ರಹಿತ ಗ್ರಾಮೀಣ ಕುಟುಂಬಗಳು. ನೋಡಿ, ಜಮೀನು ರಹಿತ, ಜಮೀನಿಲ್ಲದೆ ಇರುವಂತಹ, ಯಾವುದೇ ರೀತಿಯಾದಂಥ ಭೂಮಿ ಇಲ್ಲದೆ ಇರುವಂಥ ಗ್ರಾಮೀಣ ಕುಟುಂಬಗಳು. ನಂತರ ಬರುವಂಥದ್ದು ಕೃಷಿ ಕಾರ್ಮಿಕ ಕುಟುಂಬಗಳು. ನೋಡಿ, ಕೃಷಿಯಲ್ಲೇ ಚಟುವಟಿಕೆಯನ್ನು ಮಾಡ್ತಾ ಇರುವಂಥ ಕೃಷಿ ಕಾರ್ಮಿಕ ಕುಟುಂಬಗಳು. ಇದರ ಜೊತೆಗೆ ಸಣ್ಣ ರೈತರು, ಅಂದರೆ 1 ಹೆಕ್ಟೇರ್ಗಿಂತ ಕಡಿಮೆ ಭೂಮಿಯನ್ನು ಹೊಂದಿದವರು. ನೋಡಿ, ಅತಿ ಸಣ್ಣ ರೈತರು ಅಂತ ಕರಿತೀವಿ. 1 ಹೆಕ್ಟೇರ್ಗಿಂತ ಕಡಿಮೆ ಭೂಮಿಯನ್ನು ಹೊಂದಿದಂಥ ವ್ಯವಸಾಯ ಮಾಡುವವರು. ಇದರ ಜೊತೆಗೆ ಬರುವಂಥದ್ರಿ ಗ್ರಾಮೀಣ ನಿರುದ್ಯೋಗಿಗಳು. ಗ್ರಾಮೀಣ ಪ್ರದೇಶದಲ್ಲಿರುವಂಥ ನಿರುದ್ಯೋಗಿಗಳಂತೇಳಿ ಬರ್ತೈತಿ. ನಂತರ ಭೂಮಿಯನ್ನು ಹೊಂದಿರದ ಕೃಷಿಯೇತರ ಗ್ರಾಮೀಣ ಕಾರ್ಮಿಕ ಕುಟುಂಬಗಳು ಏನಾಗ್ತಪ್ಪ ಅಂದ್ರೆ ಗ್ರಾಮೀಣ ಭಾಗದ ಬಡವರ ಉದಾಹರಣೆಗಳಾಗ್ಯಾವ ಅಂತ ಹೇಳ್ತೀವಿ. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವನ್ನು ಮಾಡುವಂಥವರು, ಕೃಷಿ ಏನಪ್ಪ ಅಂದ್ರೆ ಭೂಮಿ ಇಲ್ಲದೇ ಇರುವಂಥವರು, ಅತಿ ಸಣ್ಣ ಭೂಮಿಯನ್ನು ಹೊಂದಿದಂಥವರು, ಕೃಷಿಯನ್ನು ಬಿಟ್ಟು ಕೃಷಿಯೇತರ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿರುವ ಜನರನ್ನು ನಾವೇನಂತ ಕರಿತೀವಿ? ಗ್ರಾಮೀಣ ಭಾಗದ ಬಡವರಂತೇಳಿ ಕರಿತೀವಿ. ಇನ್ನು ನಂತರ ವಿದ್ಯಾರ್ಥಿಗಳೇ, ಎರಡನೇದಾಗಿ ಬರುವಂಥದ್ದು ನಗರ ಭಾಗದ ಬಡವರಂದ್ರೆ ಯಾರು? ನೋಡ್ರಿ, ನಗರ ಭಾಗದ ಬಡವರಂದ್ರೆ ಹೇಳ್ತಾರ, ಗ್ರಾಮೀಣ ಪ್ರದೇಶಗಳಲ್ಲಿ ಬಡವರ ಸಂಖ್ಯೆ ಹೆಚ್ಚಾಗಿ ಅವರು ತಮ್ಮ ಜೀವನ ನಿರ್ವಹಣೆಗೋಸ್ಕರ ಪರ್ಯಾಯ ಉದ್ಯೋಗಗಳನ್ನು ಮತ್ತು ಬದುಕನ್ನು ಅರಸಿ ವಲಸೆ ಬಂದವರನ್ನು ನಗರ ಭಾಗದ ಬಡವರು ಎನ್ನುತ್ತೇವೆ. ನೋಡಿ ವಿದ್ಯಾರ್ಥಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಬಡವರ ಸಂಖ್ಯೆ ಹೆಚ್ಚಾಗಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಉದ್ಯೋಗಾವಕಾಶಗಳಿಲ್ಲದೆ ಹೋದ್ರೆ ಆ ಗ್ರಾಮೀಣ ಪ್ರದೇಶದಲ್ಲಿ ಬಡವರ ಸಂಖ್ಯೆ ಹೆಚ್ಚಾಗಿ ಅವರು ತಮ್ಮ ಜೀವನ ನಿರ್ವಹಣೆಗೋಸ್ಕರ, ಜೀವನವನ್ನು ಸಾಗಿಸುವುದಕ್ಕೋಸ್ಕರ, ಜೀವನವನ್ನು ಏನಪ್ಪ ಅಂದ್ರೆ ಮುನ್ನಡೆಸುವುದಕ್ಕೋಸ್ಕರ ನಗರ ಪ್ರದೇಶಕ್ಕೆ ಪರ್ಯಾಯ ಉದ್ಯೋಗವನ್ನು ಅರಸಿ, ಕೃಷಿಯನ್ನು ಬಿಟ್ಟು ಬೇರೆ ರೀತಿಯಾದಂಥ ಉದ್ಯೋಗವನ್ನು ಅರಸಿ ಮತ್ತು ಬದುಕು ಕಟ್ಟಿಕೊಳ್ಳಾಕ, ಬದುಕನ್ನು ನಿರ್ಮಾಣ ಮಾಡಿಕೊಳ್ಳಲು ವಲಸೆ ಬಂದವರು. ನೋಡಿ, ವಲಸೆ ಬಂದವರನ್ನು ನಾವೇನಂತೀವಿ? ನಗರ ಭಾಗದ ಬಡವರೆಂದು ಕರೆಯುತ್ತೇವೆ.
ನೋಡಿ ವಿದ್ಯಾರ್ಥಿಗಳೇ, ಎಷ್ಟೋ ಜನ ಏನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಏನಪ್ಪ ಅಂದ್ರೆ ವಲಸೆ ಹೋಗ್ತಾರೆ. ಇದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ನಮ್ಮ ಭಾಷೆ ಒಳಗೆ ಗುಳೆ ಹೋಗೋದಂತ ಕರಿತೀವಿ. ಗುಳೆ ಹೋಗೋದಂದ್ರೆ ರೀ, ಗ್ರಾಮೀಣ ಪ್ರದೇಶದಲ್ಲಿ ಜನ ಆ ಗ್ರಾಮೀಣ ಪ್ರದೇಶವನ್ನು ತೊರೆದು ಒಟ್ಟಾರೆಯಾಗಿ ಎಲ್ಲ ಜನ ಎಲ್ಲಿ ಹೋಗ್ತಾರೆ, ನಗರ ಪ್ರದೇಶಗಳಿಗೆ ದುಡಿಮೆ ಮಾಡಲು ಹೋಗ್ತಾರ. ಯಾವಾಗ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಗಳ ಪ್ರಮಾಣ ಕಡಿಮೆ ಆಗ್ತೈತಿ, ಯಾವಾಗ ಉದ್ಯೋಗ ಇಲ್ಲದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತೈತಿ, ಆವಾಗ ಜನ ನಗರ ಪ್ರದೇಶಕ್ಕೆ ಹೋಗ್ತಾರೆ. ನಗರ ಪ್ರದೇಶದಲ್ಲಿ ಪರ್ಯಾಯ ಉದ್ಯೋಗವನ್ನು ಹುಡುಕಿ, ಬೇರೆ ರೀತಿಯಾದಂಥ ಉದ್ಯೋಗಗಳನ್ನು ಹುಡುಕಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ವಲಸೆ ಬಂದವರನ್ನು ನಾವೇನಂತ ಕರಿತೀವಿ, ನಗರ ಭಾಗದ ಬಡವರಂತೇಳಿ ಕರಿತೀವಿ. ಈ ನಗರ ಭಾಗದ ಬಡವರಿಗೆ ಉದಾಹರಣೆಯನ್ನು ನೋಡಿದರೆ, ನಗರ ಪ್ರದೇಶದಲ್ಲಿ ಸಾಮಾನ್ಯ ಕಾರ್ಮಿಕರು ಮತ್ತು ಹಮಾಲಿಗಳು. ನೋಡ್ರಿ, ನಗರ ಪ್ರದೇಶದಲ್ಲಿ ಕಾಣುವಂಥ ಸಾಮಾನ್ಯ ಕಾರ್ಮಿಕರು, ಇತರೆ ಕೆಲಸಗಳನ್ನು ಮಾಡುವಂಥ ಕಾರ್ಮಿಕರು, ನಂತರ ಹಮಾಲಿಗಳು. ನೋಡಿ, ಇವರು ಎಲ್ಲಿಯವರು ಅಂದ್ರೆ ರೀ, ಗ್ರಾಮೀಣ ಪ್ರದೇಶದವರ ಇಲ್ಲಿ ಉದ್ಯೋಗ ಅರಿಸಿ ಬಂದಿರ್ತಾರ. ನೋಡ್ರಿ, ಸಾಮಾನ್ಯ ಏನಪ್ಪ ಅಂದ್ರೆ ಜನ, ಇಲ್ಲಿ ಸಾಮಾನ್ಯ ಕೂಲಿ ಕಾರ್ಮಿಕರು ಮತ್ತು ಹಮಾಲಿಗಳನ್ನು ನಾವು ಏನಪ್ಪ ಅಂದ್ರೆ ನೋಡ್ತೀವಿ. ನಂತರ ತಳ್ಳುಗಾಡಿ ವ್ಯಾಪಾರಿಗಳು ಮತ್ತು ಹೂ ಮಾರುವವರು. ನೋಡಿ, ನಾವು ಸುತ್ತಮುತ್ತಲು ನೋಡ್ತೀವಿ, ತಳ್ಳುಗಾಡಿಯಲ್ಲಿ ವಸ್ತುಗಳನ್ನು ಇಟ್ಕೊಂಡು ಒತ್ಕೋತ ತಿರುಗಾಡ್ತಿರ್ತಾರೆ. ತರಕಾರಿ ಆಗಿರ್ಬೋದು ರೀ, ಹಣ್ಣು ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ವಸ್ತುಗಳಾಗಿರ್ಬೋದು, ತಳ್ಳುಗಾಡಿ ಒಳಗೆ ಇಟ್ಕೊಂಡು ಓಣಿ ಸುತ್ತ ಇರುವಂಥದ್ದು. ನಂತರ ಹೂ ಮಾರುವಂಥವರು, ನೋಡ್ರಿ, ರಸ್ತೆ ಬದಿಯಲ್ಲಿ ಕುಳಿತುಕೊಂಡು ಹೂ ಮಾರುವಂಥವರು, ಇವರು ಯಾರಪ್ಪ ಅಂದ್ರೆ ಗ್ರಾಮೀಣ ಭಾಗದ ಬಡವರಂತೇಳಿ ನೋಡ್ತೀವಿ. ನಂತರ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವವರು. ವಿದ್ಯಾರ್ಥಿಗಳೇ, ನೀವು ನೋಡ್ತೀವಿ, ರಸ್ತೆ ಬದಿ ಒಳಗೆ ಏನಪ್ಪ ಅಂದ್ರೆ ಅನೇಕ ರೀತಿಯಾದಂಥ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಬಟ್ಟೆರೇ ಮಾರ್ತಿರ್ತಾರೆ, ಹಣ್ಣರೇ ಮಾರ್ತಿರ್ತಾರೆ, ಅಥವಾ ಚಪ್ಪಲಿಗಳನ್ನರೇ ಮಾರ್ತಿರ್ತಾರೆ, ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನು ಮಾರ್ತಾ ಇರ್ತಾರೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂಥವರು. ಇವ್ರ ಜೊತೆಗೆ ಬರುವಂಥವ್ರು ಚಿಂದಿ ಆಯುವವರು. ನೋಡಿ, ಚಿಂದಿ ಆಯುವುದಂದ್ರೆ ಏನು ರೀ, ಬಿದ್ದಂಥ ಪ್ಲಾಸ್ಟಿಕ್ ಬಾಟ್ಲಿ ಆಗಿರ್ಬೋದು ರೀ, ಕೆಬ್ಬಣ ಚೂರು ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ವಸ್ತುಗಳನ್ನು ಗೊಳೆ ಹಾಕೊಂಡು ಬರೋದು ಮೊಡ್ಕ ಅಂತ ಕರಿತೀವಿ ನಮ್ಮ ಭಾಷೆ ಒಳಗೆ, ಚಿಂದಿ ಆಯುವವರು. ನೋಡಿ, ಅವರು ಏನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ಇಲ್ಲಿ ಬಂದಿರ್ತಾರೆ, ಅವರು ಬಡವರಾಗಿರ್ತಾರ. ಅವರ ಜೊತೆಗೆ ಭಿಕ್ಷುಕರು. ನೋಡಿ ವಿದ್ಯಾರ್ಥಿಗಳೇ, ಭಿಕ್ಷುಕರು, ಭಿಕ್ಷೆಯನ್ನು ಬೇಡುವಂಥವರು, ಇವರು ಯಾರಪ್ಪ ಅಂದ್ರೆ ನಗರ ಭಾಗದ ಬಡವರಿಗೆ ಉದಾಹರಣೆಗಳಾಗ್ಯಾವಂತ ಹೇಳ್ತೀವಿ. ಇವುಗಳ ಆಧಾರದ ಮೇಲೆ ನಾವಿವತ್ತು ಬಡ ಕುಟುಂಬದ ಲಕ್ಷಣಗಳು. ನೋಡಿ ವಿದ್ಯಾರ್ಥಿಗಳೇ, ಬಡ ಕುಟುಂಬದ ಲಕ್ಷಣಗಳು. ಬಡ ಕುಟುಂಬದ ಲಕ್ಷಣಗಳು. ಬಡ ಕುಟುಂಬದ ಲಕ್ಷಣಗಳು. ಹಾಗಾದ್ರೆ ಬಡ ಕುಟುಂಬದ ಲಕ್ಷಣಗಳೇನು, ಯಾವ ಅಂಶಗಳ ಆಧಾರದ ಮೇಲೆ ಅವರು ಬಡವರಂತೇಳಿ ಗುರುತಿಸ್ಕೋತಾರ? ನೋಡಿ, ಬಡ ಕುಟುಂಬದ ಲಕ್ಷಣಗಳನ್ನು ನಾವು ಸಾಮಾನ್ಯವಾಗಿ ಈ ಕೆಳಗಿನಂತೆ ನೋಡಿದಾಗ, ಬಡವರು ತಮ್ಮ ಮಾಲೀಕರಿಂದ ನ್ಯಾಯಬದ್ಧವಾಗಿ ಪಡೆಯಬೇಕಾದ ಕೂಲಿಯನ್ನು ಪಡೆಯಲು ಸಾಧ್ಯವಾಗೋದಿಲ್ಲರಿಂದ ಅವರು ಏನಾಗ್ತಾ ಇದ್ದಾರೆ, ಶೋಷಣೆಗೆ ಒಳಗಾಗ್ತಾ ಇದ್ದಾರ. ನೋಡಿ, ಬಡವರ ಸ್ಥಿತಿ ಹೆಂಗಾಗೈತೆ ಅಂದ್ರೆ ರೀ, ಕೆಲಸ ಮಾಡ್ತಿರ್ತಾರೆ, ಒಬ್ಬ ಮಾಲೀಕನ ಕಡೆ ಕೆಲಸ ಮಾಡ್ತಿರ್ತಾರೆ, ಆ ಕೆಲಸಕ್ಕೆ ನ್ಯಾಯಬದ್ಧವಾದಂಥ ಕೂಲಿ ಸಿಗಂಗಿಲ್ಲ. ನಂತರ ಅಲ್ಲಿ ಏನಾಗ್ತೈತಿ ಅಂತ ಹೇಳ್ತಾರೆ, ಶೋಷಣೆ ಆಗ್ತೈತೆ, ಈ ಕೆಲಸ ನೀವು ಮಾಡಲೇಬೇಕು ಅನ್ನುವಂಥ ಶೋಷಣೆಗೆ ಒಳಗಾಗ್ತಾ ಇದ್ದಾರ. ನೋಡ್ರಿ, ಬಡವರ ಲಕ್ಷಣಗಳು. ಅಕಸ್ಮಾತ್ ನಾವೇ ಕೆಲಸ ಮಾಡಂಗಿಲ್ಲ ಅಂದ್ರೆ ಬಿಟ್ಟು ಹೋಗಂತಾರ, ಅವಾಗ ಅವ್ರಿಗೆ ಉದ್ಯೋಗ ಸಿಗಂಗಿಲ್ಲ. ನೋಡಿ, ಅದಕ್ಕೆ ಅಂಜಿ ಬಡವರು ತಮ್ಮ ಮಾಲೀಕನಿಂದ ನ್ಯಾಯಬದ್ಧವಾಗಿ ಪಡೆಯಬೇಕಾದಂಥ ಕೂಲಿಯನ್ನು ಪಡೆಯೋಕ್ಕಾಗ್ತಾಯಿಲ್ಲ. ಇದರಿಂದಾಗಿ ಅವರು ಏನಾಗ್ತಾ ಇದ್ದಾರೆ, ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಇದು ಬಡ ಕುಟುಂಬದ ಮುಖ್ಯ ಲಕ್ಷಣ. ನಂತರ ಬರುವಂಥದ್ದು, ಬಡ ಕುಟುಂಬಗಳು ಅತಿಯಾದಂಥ ಲಿಂಗ ತಾರತಮ್ಯದಿಂದಾಗಿ. ನೋಡಿ, ಬಡ ಕುಟುಂಬಗಳಲ್ಲಿ ಏನೈತೆ ಅಂದರೆ ರೀ, ಅತಿಯಾದ ಲಿಂಗ ತಾರತಮ್ಯವಾಗಿದೆ. ಮಹಿಳೆಯರು ಲಾಭದಾಯಕ ಉದ್ಯೋಗದಲ್ಲಿ ಭಾಗವಹಿಸಲು, ಶಿಕ್ಷಣ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಬಡ ಜನರು ಏನು ಮಾಡ್ತಾ ಇದ್ದಾರೆ, ಲಿಂಗ ತಾರತಮ್ಯ ಮಾಡ್ತಾ ಇದ್ದಾರ. ಪುರುಷರಷ್ಟೇ ಕೆಲಸ ಮಾಡಬೇಕು, ಪುರುಷರಷ್ಟೇ ಶಿಕ್ಷಣವನ್ನು ಪಡಿಬೇಕು. ಇಲ್ಲಿ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಶಿಕ್ಷಣ ಬೇಡ, ಯಾವುದೇ ರೀತಿಯಾದಂಥ ಕೆಲಸ ಬೇಡ. ಇದರಿಂದಾಗಿ ಏನಾಗ್ತಾ ಇದೆ ಅಂತ ಹೇಳ್ತಾರೆ ಅಂದರೆ ರೀ, ಬಡತನ ಹೆಚ್ಚಾಗ್ತಾ ಇದೆ. ನೋಡಿ, ಲಿಂಗ ತಾರತಮ್ಯ. ಯಾಕಂದ್ರೆ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಆದ್ಯತೆ ಕೊಡ್ತಾ ಇಲ್ಲ. ಮಹಿಳೆ ಮನೆಗೆ ಮಾತ್ರ ಸೀಮಿತ, ಮನೆಯೊಳಗೆ ಕೆಲಸ ಮಾಡಬೇಕು, ಹೊರಗಡೆ ಹೋಗಿ ಕೆಲಸ ಮಾಡೋಂಗಿಲ್ಲ. ಈ ಮನೋಭಾವನೆಯಿಂದ ಏನಾಗ್ತಾ ಇದ್ರೆ ಬಡತನಕ್ಕೆ ಇದೊಂದು ಲಕ್ಷಣವಾಗಿದೆ ಅಂತ ಹೇಳ್ತೀವಿ. ಇನ್ನಂತರ ನಗರ ಮತ್ತು ಗ್ರಾಮೀಣ ಭಾಗದ ಬಡವರು ಆಸ್ತಿ ಪಾಸ್ತಿಗಳು ತೀರಾ ಕಡಿಮೆಯಾಗಿರುತ್ತವೆ. ನೋಡ್ರಿ, ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡವರ ಆಸ್ತಿಗಳು ತೀರಾ ಏನಾಗಿರ್ತಾವ್ರಿ, ಕಡಿಮೆ ಆಗಿರ್ತಾವ. ಕಡಿಮೆ ಪ್ರಮಾಣದ ಆಸ್ತಿಯನ್ನು ಹೊಂದಿರ್ತಾರ. ನಂತರ ಬಡವರು
ಬಿದಿರು ಸೋಗೆ ಗರಿಗಳಿಂದ ನಿರ್ಮಾಣ ಮಾಡಿದ ಕಚ್ಚಾ ಗುಡಿಸಲುಗಳಲ್ಲಿ ವಾಸಿಸುತ್ತಾರೆ. ನೋಡಿ, ಬಡವರ ಮಣಿ ಎಂಥವಿರ್ತಾವೆ ಅಂದ್ರೆ ರೀ ಬಿದಿರು ಮತ್ತು ಸೋಗೆ ಎಲೆಗಳಿಂದ, ನೋಡಿ ಬಿದಿರು ಮತ್ತು ಸೋಗೆ ಗರಿಗಳಿಂದ ನಿರ್ಮಾಣ ಮಾಡಿದ ಕಚ್ಚಾ ಗುಡಿಸಲಿನಲ್ಲಿ ಇವರು ಏನಪ್ಪ ಅಂದ್ರೆ ವಾಸವಾಗಿರ್ತಾರಂತ ಹೇಳ್ತೀವಿ. ನಂತರ ಇವರಿಗೆ ಅಲ್ಪ ಸ್ವಲ್ಪ ಭೂಮಿ ಹೊಂದಿದ್ದರೂ ಅದು ಎಂಥ ಭೂಮಿ ಅಂದ್ರೆ ರೀ ಒಣ ಬೇಸಾಯವಾಗಿರುತ್ತದೆ. ನೋಡಿ, ಅಲ್ಪ ಸ್ವಲ್ಪ ಭೂಮಿ ಐತಪ್ಪ, ನನ್ನ ಭೂಮಿ ಐತಿ ಅಂದ್ರೂ ಕೂಡ ಅದು ಎಂಥ ಭೂಮಿ ಆಗಿರ್ತೈತಿ ರೀ, ಒಣ ಬೇಸಾಯದ ಭೂಮಿ ಆಗಿರುತ್ತದೆ, ಒಣ ಭೂಮಿ ಆಗಿರುತ್ತೈತಿ. ನಂತರ ಬಡವರು ಹಸಿವು ಮತ್ತು ಅರೆಹೊಟ್ಟೆಯಿಂದ 2 ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಹಸಿವು ಮತ್ತು ಅರೆಹೊಟ್ಟೆ, ಪೂರ್ಣ ಪ್ರಮಾಣದ ಹೊಟ್ಟೆ ತುಂಬ ಊಟ ಇಲ್ಲ, ತಿಂದ್ರು ಎಂಥದ್ರಿ ಅರೆಹೊಟ್ಟೆಯ ಊಟ, ಅದನ್ನು ಪಡ್ಕೊಳ್ಳೋಕೆ ಏನಪ್ಪ ಅಂದ್ರೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತೀವಿ. ನಂತರ ಬಡವರು ಶಿಕ್ಷಣ ಮತ್ತು ತರಬೇತಿಯಿಂದ ವಂಚಿತರಾಗಿದ್ದಾರ. ನೋಡಿ, ಬಡವರಿಗೆ ಕೆಲಸನ ಮಾಡಬೇಕು, ಕೆಲಸ ಮಾಡಿದಾಗ ಮಾತ್ರ ಹೊಟ್ಟೆ ತುಂಬತೈತಿ, ಇಲ್ಲಂದ್ರೆ ಅದಕ್ಕಾಗಿ ಅವರು ಶಿಕ್ಷಣ ಮತ್ತು ತರಬೇತಿಯಿಂದ ಏನಾಗ್ಯಾರಿ ವಂಚಿತರಾಗಿದ್ದಾರಂತ ಹೇಳ್ತೀವಿ. ನಂತರ ಬಡವರು ಆರ್ಥಿಕ ಉದ್ಯೋಗಾವಕಾಶಗಳಿಂದ ಕಡೆಗಣಿಸಲ್ಪಟ್ಟಿದ್ದಾರೆ. ನೋಡಿ, ಆರ್ಥಿಕವಾಗಿ ದುಡಿಮೆ ಮಾಡಕ್ಕೆ, ಯಾಕಂದ್ರೆ ಆರ್ಥಿಕವಾಗಿ ದುಡಿಮೆ ಮಾಡಬೇಕಾದ್ರಲ್ಲಿ ಶಿಕ್ಷಣ ಎನ್ನುವಂಥದ್ದು ಬೇಕು, ಜ್ಞಾನ ಎನ್ನುವಂಥದ್ದು ಬೇಕು, ಆದರೆ ಇವರಿಗೆ ಜ್ಞಾನ ಇಲ್ಲ. ಅದಕ್ಕಾಗಿ ಆರ್ಥಿಕ ಉದ್ಯೋಗಾವಕಾಶಗಳಿಂದ ಇವರೇನಾಗ್ಯಾರಿ ವಂಚಿತರಾಗ್ಯಾರ ಅಂತ ಹೇಳ್ತೀವಿ. ನಂತರ ಇವಾಗಿರುವಂಥದ್ದು ನೋಡ್ರಿ ವಿದ್ಯಾರ್ಥಿಗಳೇ, ಬಡ ಮಹಿಳೆಯರು ತಾಯ್ತನಕ್ಕೆ ಸಂಬಂಧಿಸಿದಂತೆ ಕಡಿಮೆ ಆರೈಕೆಯನ್ನು ಪಡೆಯುತ್ತಿದ್ದಾರೆ. ನೋಡು, ತಾಯ್ತನಕ್ಕೆ ಸಂಬಂಧಿಸಿದಂತೆ ಅಂದರೆ ಗರ್ಭಿಣಿ ಸ್ತ್ರೀಯರು ಗರ್ಭಿಣಿ ಇದ್ದಾಗಲೇ ಉದ್ಯೋಗಾವಕಾಶಗಳನ್ನು ಉದ್ಯೋಗಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಅವರಿಗೆ ವಿಶ್ರಾಂತಿ ಎನ್ನುವಂಥದ್ದಿಲ್ಲ, ಅವರಿಗೆ ನೆಮ್ಮದಿ ಎನ್ನುವಂಥದ್ದಿಲ್ಲ. ತಾಯ್ತನಕ್ಕೆ ಸಂಬಂಧಿಸಿದಂತೆ ಏನಪ್ಪ ಅಂದ್ರೆ ಕಡಿಮೆ ಆರೈಕೆಯನ್ನು ಪಡಿತಾ ಇದ್ದಾರೆ. ಆದ್ದರಿಂದ ಆರೋಗ್ಯವಂತ ಮಕ್ಕಳು ಜನಿಸುವುದು ಅಥವಾ ಆ ಮಕ್ಕಳು ಬದುಕುಳಿಯುವ ಸಾಧ್ಯತೆ ಕಡಿಮೆ ಇದೆ. ಯಾಕಂದ್ರೆ ಆ ಆರೋಗ್ಯವಂತ ಮಕ್ಕಳು ಜನಿಸಬೇಕಾದ್ರೆ ತಾಯಿ ಉತ್ತಮವಾದಂಥ ಆಹಾರ ಸೇವನೆ ಮಾಡಬೇಕು, ಪೌಷ್ಟಿಕಾಂಶ ಭರಿತವಾದಂಥ ಆಹಾರವನ್ನು ಸೇವನೆ ಮಾಡಬೇಕು. ಆದರೆ ಇಲ್ಲಿ ಏನಾಗ್ತೀರಿ, ಬಡತನ ಕಿತ್ತು ತಿಂತಾ ಇದೆ. ಈ ಬಡತನದಿಂದಾಗಿ ಉತ್ತಮವಾದಂಥ ಊಟ ಮಾಡೋಕೆ ತಾಯಿಗೆ ಆಗ್ತಾ ಇಲ್ಲ, ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕಾಗ್ತಾ ಇಲ್ಲ. ಇದರಿಂದಾಗಿ ಆ ಹುಟ್ಟುವಂಥ ಮಕ್ಕಳು ಆರೋಗ್ಯವಂತ ಮಕ್ಕಳಾಗಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ನಂತರ ಅವು ಬದುಕುಳಿಯುವ ಸಾಧ್ಯತೆ ತೀರಾ ಏನಾಗಿರ್ತೈತಪ್ಪ ಅಂದ್ರೆ ಕಡಿಮೆ ಆಗಿರ್ತೈತಿ ಅಂತ ಹೇಳ್ತಾರೆ. ಇದರ ಪರಿಣಾಮವಾಗಿ ಬಡವರು ದೈಹಿಕವಾಗಿ ಏನಾಗ್ತಾ ಇದ್ದಾರೆ, ದುರ್ಬಲರಾಗ್ತಾ ಇದ್ದಾರೆ. ನೋಡಿ, ಉತ್ತಮವಾದಂಥ ಆಹಾರ ಇಲ್ಲದೆ ಹೋಗಿದ್ದರಿಂದ, ಪೌಷ್ಟಿಕಾಂಶ ಭರಿತವಾದಂಥ ಆಹಾರ ಇಲ್ಲದೆ ಹೋಗಿದ್ದರಿಂದ ಬಡವರು ಏನಾಗ್ತಾ ಇದ್ದಾರೆ, ದೈಹಿಕವಾಗಿ ದುರ್ಬಲರಾಗ್ತಾ ಇದ್ದಾರಂತ ಹೇಳ್ತೀವಿ. ಹಾಗಾದರೂ ಬಡವರು ಏಕೆ ದೈಹಿಕವಾಗಿ ದುರ್ಬಲರಾಗಿರುತ್ತಾರೆ? ನೋಡಿ, ಬಡವರು ಏಕೆ ದೈಹಿಕವಾಗಿ ದುರ್ಬಲರಾಗಿದ್ದಾರೆ ಎನ್ನುವಂಥ ಅಂಶವನ್ನು ನಾವು ನೋಡಿದಾಗ ಭಾರತದಲ್ಲಿ ಬಡವರು ದೈಹಿಕವಾಗಿ ಸಾಮರ್ಥ್ಯ ಕಡಿಮೆಯಾಗಿ ಅವರು ದೈಹಿಕವಾಗಿ ದುರ್ಬಲಗೊಳ್ಳುತ್ತಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣಗಳೇನೆಂದರೆ, ನೋಡಿ ಪ್ರಶ್ನೆ ಐತಿ ವಿದ್ಯಾರ್ಥಿಗಳು ನೆನಪಡ್ರಿ, ಭಾರತದಲ್ಲಿ ಬಡವರು ದೈಹಿಕವಾಗಿ ದುರ್ಬಲರಾಗಲು ಕಾರಣಗಳೇನ? ನೋಡಿ, ಬಡವರು ದೈಹಿಕವಾಗಿ ದುರ್ಬಲರಾಗಲು ಕಾರಣ ಮೊದಲನೇದಾಗಿ ಬರುವಂಥದ್ದು ಅನಾರೋಗ್ಯ. ನೋಡಿ, ಮೊದಲನೇದಾಗಿ ಬರುವಂಥದ್ದು ಅನಾರೋಗ್ಯ, ಎರಡನೇದಾಗಿ ಬರುವಂಥದ್ದು ಅಶಕ್ತತೆ, ಮೂರನೇದಾಗಿ ಬರುವಂಥದ್ದು ಯಾವ ಅಂಶ ಅಂತ ಹೇಳ್ತಂದ್ರೆ ಅಪೌಷ್ಟಿಕತೆ. ನೋಡಿ, ಮೂರನೇದಾಗಿ ಬರುವಂಥದ್ದು ಅಪೌಷ್ಟಿಕತೆ. ವಿದ್ಯಾರ್ಥಿಗಳಲ್ಲಿ ಯಾವ ಬಡವರು ದೈಹಿಕವಾಗಿ ದುರ್ಬಲರಾಗ್ತಾ ಇದ್ದಾರೆ ಅಂದ್ರೆ ಮೊದಲನೇದಾಗಿ ಕಾರಣ ರೀ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಉತ್ತಮವಾದಂಥ ಆರೋಗ್ಯ ಇಲ್ಲ. ಯಾಕೆ ಉತ್ತಮವಾದಂಥ ಆರೋಗ್ಯ ಇಲ್ಲ ಅಂದ್ರೆ ರೀ ಅವರು ಉತ್ತಮವಾದಂಥ ಆಹಾರವನ್ನು ಸೇವಿಸ್ತಾ ಇಲ್ಲ, ಅವರಿಗೆ ಬೇಕಾದಂಥ ಪೌಷ್ಟಿಕಾಂಶ ಭರಿತವಾದಂಥ ಆಹಾರ ಸಿಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅನಾರೋಗ್ಯವು ಏನಾಗೈತೆ ಅಂದ್ರೆ ರೀ ಅಶಕ್ತತೆಗೆ ಕಾರಣವಾಗಿದೆ. ಶಕ್ತಿ ಕಡಿಮೆ ಆಗ್ತಾ ಇದೆ. ಶಕ್ತಿ ಇಲ್ಲದೇ ಇರುವಂಥ ಸ್ಥಿತಿ. ಏನಾದರೂ ಒಂದು ಕೆಲಸ ಮಾಡಿದರೆ ಸುಸ್ತಾಗ್ತೈತಿ, ಏನಾದರೂ ಒಂದು ಕೆಲಸ ಮಾಡಬೇಕನ್ನುವಂಥ ಮನಸ್ಸಿರ್ತದೆ, ಆದರೆ ಅದಕ್ಕೆ ಬೇಕಾದಂಥ ಸಾಮರ್ಥ್ಯ ಇಲ್ಲದೇ ಇರುವಂಥ ಸ್ಥಿತಿ ಅಶಕ್ತತೆ. ಇದ್ರ ಜೊತೆಗೆ ರೀ ಅಪೌಷ್ಟಿಕತೆ ಅಂದರೆ ಉತ್ತಮವಾದಂಥ ಆಹಾರ ಸಿಗದೇ ಇರುವಂಥದ್ದರಿಂದ, ಉತ್ತಮವಾದಂಥ ಅಂಶಗಳು ಏನಾಗ್ತಾ ಇದ್ದಾರೆ ಇಲ್ಲಿ ಸಿಗದೇ ಹೋದಿದ್ದರಿಂದ ಅವ್ರು ಏನಾಗ್ತಾ ಇದ್ದಾರೆ, ಅಪೌಷ್ಟಿಕತೆಯನ್ನು ಬಳಲ್ತಾ ಇದ್ದಾರೆ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿ ನಿಷ್ಕೃಷ್ಟಗೊಂಡಿದೆ. ನೋಡಿ, ಆರ್ಥಿಕವಾಗಿ ಭಾರತದಲ್ಲಿ ಪರಿಸ್ಥಿತಿ ಏನಾಗೈತೆ ರೀ ನಿಕೃಷ್ಟಗೊಂಡಿದ್ದು. ಅವರು ದೇಶೀಯ ಬಂಡವಾಳಗಾರರು ಮತ್ತು ಶ್ರೀಮಂತರು ಅಧಿಕ ಬಡ್ಡಿ ದರಕ್ಕೆ ಸಾಲವನ್ನು ಪಡಿತಾ ಇದ್ದಾರೆ. ಭಾರತದಲ್ಲಿ ಬಡವರ ಸ್ಥಿತಿ ಹೆಂಗಾಗೈತೆ ಅಂತ ಹೇಳ್ತಾರೆ ಅಂದ್ರೆ ರೀ
ಬಂಡವಾಳಗಾರರು ಮತ್ತು ಶ್ರೀಮಂತರಿಂದ ಅಧಿಕ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯುತ್ತಿದ್ದಾರೆ. ಈ ಸಾಲವನ್ನು ಮಾಡಿದ್ದರಿಂದ ಈ ಸಾಲವನ್ನು ತೀರಿಸಲಾಗದೆ ಸಾಲದ ಸುಳಿಯೊಳಗೆ ಏನಾಗ್ತಾ ಇದ್ದಾರೆ, ನಲುಗುತ್ತಿದ್ದಾರೆ. ಇದರಿಂದಾಗಿ ಬಡವರಿಗೆ ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯುತ್ ಸೌಕರ್ಯಗಳಾಗಲಿ, ಉತ್ತಮ ಆರೋಗ್ಯವಾಗಲಿ, ನಂತರ ಸೌಕರ್ಯಗಳಾಗಲಿ, ಶುದ್ಧ ಕುಡಿಯುವ ನೀರಾಗಲಿ, ಇವೆಲ್ಲದರಿಂದ ಏನಾಗ್ತಾ ಇದ್ದಾರಪ್ಪ ಅಂದ್ರೆ ವಂಚಿತರಾಗ್ತಾ ಇದ್ದಾರಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಬಡ ಕುಟುಂಬದ ಲಕ್ಷಣಗಳ ಜೊತೆಗೆ ಬಡವರು ಯಾಕೆ ದೈಹಿಕವಾಗಿ ದುರ್ಬಲರಾಗ್ತಾ ಇದ್ದಾರಂತ ಹೇಳ್ತೀವಿ. ಇವುಗಳ ಆಧಾರದ ಮೇಲೆ ಬಡ ಜನರನ್ನು ಗುರುತಿಸುವುದು ಹೇಗೆ? ಬಡ ಜನರನ್ನು ಗುರುತಿಸುವುದು ಹೇಗೆ? ನಾವು ಹೇಗೆ ಬಡ ಜನರನ್ನು ಗುರುತಿಸ್ತೀವಿ? ಬಡ ಜನರನ್ನು ಗುರುತಿಸುವುದು ಹೇಗೆ? ವಿದ್ಯಾರ್ಥಿಗಳೇ, ಬಡ ಜನರನ್ನು ಗುರುತಿಸುವುದು ಹೇಗೆ ಅಂದಾಗ, ಭಾರತದಲ್ಲಿ ಬಡತನದ ಸಮಸ್ಯೆಯನ್ನು ನಿವಾರಿಸಬೇಕಾದಲ್ಲಿ, ಭಾರತದಲ್ಲಿ ಸಂಪೂರ್ಣವಾಗಿ ಬಡತನದ ಸಮಸ್ಯೆಯನ್ನು ನಿವಾರಿಸಬೇಕಾದಲ್ಲಿ ಬಡತನದ ಕಾರಣಗಳನ್ನು ಗುರುತಿಸಿ ಮೊದಲು ಏನು ಮಾಡ್ಬೇಕಂತ ಹೇಳ್ತಾರೆ, ಬಡತನಕ್ಕೆ ಏನು ಕಾರಣ, ಯಾಕೆ ಭಾರತದಲ್ಲಿ ಬಡತನ ಹೆಚ್ಚಾಗ್ತಾ ಇದೆ, ಬಡವರ ಸಂಖ್ಯೆ ಯಾಕೆ ಹೆಚ್ಚಾಗ್ತಾ ಇದೆ, ಆ ಬಡತನದ ಕಾರಣಗಳನ್ನು ಗುರುತಿಸಿ ಸೂಕ್ಷ್ಮ ಮತ್ತು ಸುಸ್ಥಿರ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ, ನೋಡಿ ಎಂಥ ಕಾರ್ಯಕ್ರಮ ಹೇಳ್ತಾರೆ, ಸೂಕ್ಷ್ಮ ಮತ್ತು ಸುಸ್ಥಿರ. ಸುಸ್ಥಿರ ಅಂದರೆ ರೀ, ಈಗಿನ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದರೆ ಅದು ಮುಂದಿನ ದಿನಮಾನಗಳಿಗೆ ಅನುಕೂಲ ಆಗಿರಬೇಕು. ನೋಡಿ, ಈಗಿನ ದಿನಮಾನಗಳಲ್ಲಿ ನಾವೇನಾದರೂ ಒಂದು ಯೋಜನೆ ರೂಪಿಸಿದರೆ ಆ ಯೋಜನೆ ಮುಂದಿನ ದಿನಮಾನಗಳಲ್ಲಿ ಅನುಕೂಲವಾಗಿರಬೇಕು. ಅಂಥ ಸೂಕ್ಷ್ಮ ಮತ್ತು ಸುಸ್ಥಿರ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಬಡವರನ್ನು ಆ ಸ್ಥಿತಿಯಿಂದ ಹೊರತರಲು ಸಹಾಯವಾಗುವಂತಹ ಯೋಜನೆಗಳನ್ನು ರೂಪಿಸಬೇಕಾಗಿದೆ. ಬಡವರನ್ನು ಆ ಸ್ಥಿತಿಯಿಂದ ಹೊರತರಾಕ ಉತ್ತಮವಾದಂಥ ಯೋಜನೆಗಳನ್ನು ರೂಪಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರವು ಬಡವರೆಂದರೆ ಯಾರು ಎಂದು ನಿಖರವಾಗಿ ಗುರುತಿಸುವ ಅವಶ್ಯಕತೆ ಇದೆ. ಹಾಗಾದ್ರೆ ಯೋಜನೆ ತರ್ತಾರ, ಬಡತನವನ್ನು ನಿರ್ಮೂಲನೆ ಮಾಡಬೇಕಂತ ತರ್ತಾರ. ಹಾಗಾದ್ರೆ ಬಡವರೆಂದರೆ ಯಾರು ಎನ್ನುವಂಥದ್ದನ್ನು ನಿಖರವಾಗಿ ಗುರುತಿಸುವುದು ಸರ್ಕಾರದ ಅವಶ್ಯಕವಾಗಿದೆ. ಇದರ ಆಧಾರದ ಮೇಲೆ ಏನು ಹೇಳ್ತಾರೆ ಅಂದ್ರೆ ರೀ, ಅದಕ್ಕೋಸ್ಕರ ಬಡತನವನ್ನು ಮಾಪನ ಮಾಡುವ ಮಾನದಂಡಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಮತ್ತು ಬಡತನವನ್ನು ಮಾಪನ ಮಾಡಲು ಯೋಗ್ಯವಾದಂಥ ತಂತ್ರಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ನೋಡಿ, ಉತ್ತಮವಾದಂಥ ತಂತ್ರದ ಜ್ಞಾನ ಮೂಲಕ ಒಂದು ಉತ್ತಮವಾದಂಥ ಬಡತನವನ್ನು ಗುರುತಿಸುವುದಕ್ಕಾಗಿ ಏನು ಮಾಡ್ತಾರೆ, ಅತ್ಯಂತ ಯೋಜನೆಯನ್ನು ಉಪಯುಕ್ತವಾದಂಥ ಮಾನದಂಡಗಳ ಮೂಲಕ ಒಂದು ಉತ್ತಮವಾದಂಥ ಮಾನದಂಡವನ್ನು ಇಟ್ಕೊಂಡು ಅವುಗಳಿಗೆ ಅಂಶವನ್ನು ಕೊಟ್ಟು, ಈ ಅಂಶದೊಳಗೆ ಯಾವ ಜನ ಅದಾರ ಅವುಗಳ ನಿಖರವಾದಂಥ ರೀತಿಯಲ್ಲಿ ಎಚ್ಚರಿಕೆಯಿಂದ ನಿರ್ವಹಿಸುವಂಥ ಕಾರ್ಯ ಎದಕ್ಕೈತಿ ಅಂತಂದ್ರೆ ಸರ್ಕಾರದ ಮೇಲಿದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನೋಡಿ, ಬಡತನವನ್ನು ಬಡ ಜನರನ್ನು ಗುರುತಿಸುವುದು ಯಾವಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ ರೀ, ಸ್ವತಂತ್ರ ಪೂರ್ವದಲ್ಲೇ ಏನಪ್ಪ ಅಂದ್ರೆ ಈ ಅಂಶವನ್ನು ಗುರುತಿಸೋಕೆ ಪ್ರಯತ್ನ ಪಟ್ಟರು. ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿಯವರು. ನೋಡಿ, ಬಡ ಜನರನ್ನು ಗುರುತಿಸಲು ಮೊದಲೇ ಸ್ವತಂತ್ರ ಪೂರ್ವಕ್ಕೆ, ಭಾರತಕ್ಕೆ ಇನ್ನೂ ಸ್ವತಂತ್ರ ಬಂದಿದ್ದಿಲ್ಲ, ಅದಕ್ಕಿಂತ ಪೂರ್ವದಲ್ಲೇ ಒಂದು ವಿಚಾರವನ್ನು ಬಡ ಜನರನ್ನು ಭಾರತದಲ್ಲಿ ಗುರುತಿಸೋಕೆ ಮೊದಲು ಪ್ರಯತ್ನ ಪಟ್ಟವ್ರು ಯಾರಂದ್ರೆ ದಾದಾಬಾಯಿ ನವರೋಜಿಯವರು. ಇವರು ಬಡತನದ ರೇಖೆಯ ಪರಿಕಲ್ಪನೆಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಚರ್ಚಿಸಿದವರು. ನೋಡಿ, ಒಂದು ಬಡತನದ ರೇಖೆ ಎನ್ನುವಂಥದ್ದರ ಬಗ್ಗೆ ಮೊಟ್ಟ ಮೊದಲನೇ ಏನಪ್ಪ ಅಂದ್ರೆ ಚರ್ಚಿಸ್ತಾರೆ. ಯಾಕಂದ್ರೆ ಅವರು ಜೈಲಿನಲ್ಲಿ ಇರ್ತಾರೆ. ಅವರು ಜೈಲಿನಲ್ಲಿ ಇದ್ದಾಗ ಕೈದಿಯೊಬ್ಬನಿಗೆ ನೀಡಿಕೊಡುವ ಊಟ ಮತ್ತು ಅದಕ್ಕೆ ಸಂಬಂಧಿಸಿದ ಸೂಕ್ತ ಆಹಾರ ಸಾಮಗ್ರಿಗಳ ಬೆಲೆಗಳ ಮೇಲೆ ನೋಡಿ, ಒಬ್ಬ ಕೈದಿಗೆ ಕೊಡುವಂಥ ಆಹಾರದ ಪದ್ಧತಿ, ಅವ್ನು ಕೊಡುವಂಥ ಆಹಾರ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಕೊಡ್ತಾಯಿದ್ರು, ನಂತರ ಅದಕ್ಕೆ ಸಂಬಂಧಿಸಿದಂಥ ಸೂಕ್ಷ್ಮವಾದಂಥ ಆಹಾರ ಸಾಮಗ್ರಿಗಳ ಬೆಲೆ ಎಷ್ಟೈತಿ ನೋಡಿ. ಇದರ ಆಧಾರದ ಮೇಲೆ ಏನು ಹೇಳ್ತಾರೆ ಅಂದರೆ ಕಾರಾಗೃಹ ಜೀವನ ಮಟ್ಟ. ನೋಡಿ, ಕಾರಾಗೃಹ ಜೀವನ ಮಟ್ಟ ಎಂಬ ಪರಿಕಲ್ಪನೆಯನ್ನು ಅವ್ರು ಏನು ಮಾಡ್ತಾರೆ, ಪರಿಚಯಿಸಿದರು. ಆದರೆ ಏನಪ್ಪ ಅಂದ್ರೆ ಬಂದಿಖಾನೆಯಲ್ಲಿ ಕೇವಲ ವಯಸ್ಕರರು ಇದ್ದು ಏನಪ್ಪ ಅಂದ್ರೆ ವೃತ್ತಿಪರ ವಾಸ್ತವಿಕದಲ್ಲಿ ನೋಡಿ, ಜೈಲಿನಲ್ಲಿರೋರು ಯಾರ್ರಿ, ವಯಸ್ಕರರು. ಆದರೆ ವೃತ್ತಿಪರ ವಾಸ್ತವದಲ್ಲಿ ಸಮಾಜದಲ್ಲಿ ಮಕ್ಕಳು ಇರುತ್ತಾರೆ. ಆದ್ದರಿಂದ ಅವರು ಈ ಜೀವನ ವೆಚ್ಚವನ್ನು ಸೂಕ್ತವಾಗಿ ಹೊಂದಾಣಿಕೆ ಮಾಡಿಕೊಂಡು ಬಡತನದ ರೇಖೆಯನ್ನು ಪ್ರಸ್ತುತಪಡಿಸಿದ್ದಾರೆ.
ನೋಡಿ, ಕೇವಲ ಅಲ್ಲಿ ವಯಸ್ಕರು ಇರ್ತಾರೆ, ಆದರೆ ಇಲ್ಲಿ ಬಡತನದ ರೇಖೆ ಹೆಂಗಿರ್ತಪ್ಪ ಅಂದ್ರೆ ಸಮಾಜದಲ್ಲಿ ವಾಸ್ತವವಾಗಿ ಮಕ್ಕಳು ಕೂಡ ಏನಪ್ಪ ಅಂದ್ರೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಆ ಮಕ್ಕಳ ಆಧಾರವಾಗಿಟ್ಟುಕೊಂಡು ಕನಿಷ್ಠ ಜೀವನದ ವೆಚ್ಚದ ಆಧಾರದ ಮೇಲೆ ಸೂಕ್ತ ಹೊಂದಾಣಿಕೆ ಮಾಡಿಕೊಡುವುದರ ಮೂಲಕ ಬಡತನದ ರೇಖೆಯನ್ನು ಏನು ಮಾಡಿದಾರೆ ಅಂದ್ರೆ ಪರಿಚಯಿಸಿದಾರೆ ಅಂತ ಹೇಳ್ತೀವಿ. ನೋಡ್ರಿ, ಬಡತನದ ರೇಖೆ ದಾದಾಬಾಯಿ ನವರೋಜಿಯವರು ಪರಿಚಯಿಸಿದ ನಂತರ ಬಡ ಜನರನ್ನ ಗುರುತಿಸಕ್ಕೆ ಏನಂತ ಹೇಳ್ತೀವಿ, ಸಹಾಯಕವಾಯ್ತು ಅಂತ ಹೇಳ್ತೀವಿ. ಬಡವರ ಸಂಖ್ಯೆಯನ್ನು ಗುರುತಿಸಲು 1989 ನೋಡಿ ವಿದ್ಯಾರ್ಥಿಗಳೇ, 1989 ಮತ್ತು 2005ರಲ್ಲಿ 1989 ಮತ್ತು 2005ರಲ್ಲಿ ತಜ್ಞರ ತಂಡವನ್ನು ರಚಿಸಲಾಯಿತು. ಒಂದು ತಜ್ಞರ ತಂಡವನ್ನು ರಚನೆ ಮಾಡಿದರೆ ಬಡತನವನ್ನು ಗುರುತಿಸುವಂಥದ್ದು, ಬಡ ಜನರನ್ನು ಗುರುತಿಸುವುದಕ್ಕೆ ಒಂದು ತಜ್ಞರ ತಂಡ 1989 ಮತ್ತು 2005ರಲ್ಲಿ ಒಂದು ತಜ್ಞರ ತಂಡವನ್ನು ಏನಪ್ಪ ಅಂದ್ರೆ ರೂಪಿಸಲಾಯಿತು. ಇಲ್ಲಿ ಯೋಜನಾ ಆಯೋಗವಲ್ಲದೆ ಇಂಥ ತಾಂತ್ರಿಕ ಕೌಶಲ್ಯಗಳ ಅಭಿವೃದ್ಧಿಗೆ ಅನೇಕ ಅರ್ಥಶಾಸ್ತ್ರಜ್ಞರು ವೈಯಕ್ತಿಕವಾಗಿ ಏನು ಮಾಡ್ಯಾರ, ಪ್ರಯತ್ನ ಪಟ್ಟಾರ. ಕೇವಲ ಯೋಜನಾ ಆಯೋಗ ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಕೇವಲ ಅರ್ಥಶಾಸ್ತ್ರಜ್ಞರು ಏನಂದ್ರೆ ಪ್ರಯತ್ನವನ್ನು ಪಟ್ಟಾರ ಅಂತ ಹೇಳ್ತೀವಿ. ಇದರ ಆಧಾರದ ಮೇಲೆ ಬಡತನದ ವಿವಿಧ ಆಯಾಮಗಳನ್ನು ನಾವೇನು ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ನೋಡಿ, ಬಡತನದ ವಿವಿಧ ಆಯಾಮಗಳು. ಹಾಗಾದರೆ ಬಡತನದ ವಿವಿಧ ಆಯಾಮಗಳನ್ನು ವಿವಿಧ ಸೂಚಕಗಳಿಂದ ಅವಲೋಕಿಸಿದಾಗ ನೋಡಿ, ಬಡತನದ ವಿವಿಧ ಆಯಾಮಗಳನ್ನು ವಿವಿಧ ಸೂಚಕಗಳಿಂದ ಅವಲೋಕಿಸಿದಾಗ ಆ ವಿವಿಧ ಸೂಚಕಗಳನ್ನ ಹೆಂಗೆ ಗುರುತಿಸ್ತಾರೆ ಅಂದ್ರೆ ರೀ, ಆದಾಯ ಮತ್ತು ಅನುಭೋಗದ ವೆಚ್ಚ. ಒಬ್ಬ ವ್ಯಕ್ತಿ ಬಳಿ ಆದಾಯ ಎಷ್ಟೈತಿ, ಆತ ಅನುಭೋಗಕ್ಕಾಗಿ ಎಷ್ಟು ವೆಚ್ಚ ಮಾಡ್ತಾನೆ, ಆದಾಯ ಮತ್ತು ಅನುಭೋಗದ ವೆಚ್ಚ. ಸಾಮಾಜಿಕ ಸೂಚಕಗಳು, ಸಮಾಜದಲ್ಲಿರುವಂಥವನ ಸ್ಥಾನಮಾನ, ಇದರ ಜೊತೆಗೆ ಅಪಘಾತಕ್ಕೀಡುವಾಗುವ ದುರ್ಬಲತೆಯ ಸೂಚಕಗಳು, ಅಂದರೆ ಯಾವುದಾದ್ರೂ ಒಂದು ತೊಂದರೆಯನ್ನು ಅನುಭವಿಸುವಂಥದ್ದು, ಯಾವುದಾದ್ರೂ ಒಂದು ಏನಪ್ಪ ಅಂದ್ರೆ ಕಷ್ಟದ ದಿನಗಳನ್ನು ಅನುಭವಿಸುವಂಥದ್ದು, ಅಪಘಾತಕ್ಕೀಡಾಗುವಂಥ ಸೂಚಕಗಳು. ನಂತರ ಸಾಮಾಜಿಕ ರಾಜಕೀಯ ಭಾಗವಹಿಸುವಿಕೆಯ ಸೂಚಕಗಳು. ನೋಡಿಲಿ, ವಿವಿಧ ಆಯಾಮಗಳ ಮೂಲಕ ವಿವಿಧ ಅಂಶಗಳ ಮೂಲಕ ಬಡ ಜನರನ್ನು ಗುರುತಿಸುವಲ್ಲಿ ಏನಪ್ಪ ಅಂದ್ರೆ ಮುಂದಾಗಿದ್ದಾರ. ಇವುಗಳ ಆಧಾರದ ಮೇಲೆ ಬಡವರನ್ನು ನೋಡಿ, ಇವುಗಳ ಆಧಾರದ ಮೇಲೆ ಬಡವರನ್ನು ಎರಡು ಏನಪ್ಪ ಅಂದ್ರೆ ವರ್ಗಗಳಾಗಿ ವಿಂಗಡಿಸಿದಾರ. ಬಡವರ ಎರಡು ವರ್ಗಗಳಾಗಿ ವಿಂಗಡಣೆ ಮಾಡ್ಯಾರ. ಒಂದು ಬಡವರು ನೋಡಿ, ಬಡವರನ್ನ ಎರಡು ವರ್ಗಗಳಾಗಿ ವಿಂಗಡಣೆ ಮಾಡ್ಯಾರ. ಒಂದು ಬಡವರು, ಎರಡನೇದಾಗಿ ಬರುವಂಥದ್ದು ಬಡವರಲ್ಲದವರು. ನೋಡ್ರಿ, ಎರಡನೇದಾಗಿ ಬರುವಂಥವ್ರು ಯಾರಂದ್ರೆ ರೀ ಬಡವರಲ್ಲದವರು. ವಿದ್ಯಾರ್ಥಿಗಳೇ, ಒಂದು ಬಡವರನ್ನ ಎರಡು ವರ್ಗಗಳಾಗಿ ವಿಂಗಡಣೆ ಮಾಡ್ಯಾರ ವಿವಿಧ ಆಯಾಮಗಳ ಮೂಲಕ. ಒಂದು ಬಡವರು, ಇನ್ನೊಂದು ಬಡವರಲ್ಲದವರು. ಹಾಗಾದ್ರೆ ಬಡವರಲ್ಲೇ ಮೂರು ರೀತಿಯಾದಂಥ ವಿಧಗಳಿವೆ. ನೋಡಿ, ಬಡವರೊಳಗೆ ಮತ್ತೆ ಮೂರು ರೀತಿಯಾಗಿ ವಿಧಗಳು ನೋಡ್ತೀವಿ. ಸಂಪೂರ್ಣ ಬಡವರು, ಕಡು ಬಡವರು, ಬಡವರು. ನೋಡಿ, ಇದ್ರೊಳಗೆ ಏನಪ್ಪ ಅಂದ್ರೆ ಮೂರು ರೀತಿಯಾದಂಥ ಬರ್ತಾರೆ. ಮೂರು ರೀತಿಯಾದಂಥದ್ದು ಬರ್ತಾರೆ ಅಂದ್ರೆ ಒಂದನೇದಾಗಿ ಬರುವಂಥದ್ದು ರೀ ಸಂಪೂರ್ಣ ಬಡವರು. ಸಂಪೂರ್ಣ ಬಡವರು, ಸಂಪೂರ್ಣ ಬಡವರು. ಎರಡನೇದಾಗಿ ಬರುವಂಥವ್ರು ಯಾರಪ್ಪ ಅಂದ್ರೆ ಕಡು ಬಡವರು, ಕಡು ಬಡವರು. ನಂತರ ಮೂರನೇದಾಗಿ ಬರುವಂಥವರು ಬಡವರು. ನೋಡಿ ವಿದ್ಯಾರ್ಥಿಗಳೇ, ಈ ಬಡವರನ್ನು ಮೂರು ರೀತಿಯಾಗಿ ನಾವೇನಪ್ಪ ಅಂದ್ರೆ ಅಧ್ಯಯನ ಮಾಡ್ತೀವಿ. ಒಂದು ಸಂಪೂರ್ಣ ಬಡವರು, ಇವ್ರು ಯಾವಾಗಾದರೂ ಬಡತನದಾಗ ಇರ್ತಾರೆ. ಕಡು ಬಡವರು ಅಂದರೆ ಇವ್ರಿಗಿಂತ ಸ್ವಲ್ಪ ಇವ್ರು ಏನಪ್ಪ ಅಂದ್ರೆ ಪಾಡ. ಆ ನಂತರ ಬಡವರು. ನಂತರ ಬಡವರಲ್ಲದವರನ್ನು ನಾವು ನೋಡಿದಾಗ, ಬಡವರಲ್ಲದವರು ಈ ಕೆಳಗಿನ ಅನೇಕ ವಿಧಗಳಿಗೆ ಅವುಗಳೆಂದರೆ ನೋಡಿ, ಬಡವರಲ್ಲದವರು ಅನೇಕ ರೀತಿಯಾಗಿದ್ದಾರೆ. ಅಂದ್ರೆ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಶ್ರೀಮಂತರು, ಅತಿ ಶ್ರೀಮಂತರು, ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು. ನೋಡಿ, ಬಡವರಲ್ಲದವರೊಳಗೆ ಅನೇಕ ರೀತಿಯಾದಂಥದ್ದು ಬರ್ತಾರ. ಮಧ್ಯಮ ವರ್ಗದವರು, ಮೇಲ್ವರ್ಗದವರು, ಶ್ರೀಮಂತರು, ಅತಿ ಶ್ರೀಮಂತರು, ಲಕ್ಷಾಧೀಶ್ವರರು, ಕೋಟ್ಯಾಧೀಶ್ವರರು. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಬಡವರ ಏನಪ್ಪ ಅಂದ್ರೆ ನಾವು ಎರಡು ವರ್ಗಗಳಾಗಿ ವಿಂಗಡಿಸಿದ ನಂತರ ಇವಾಗ ನಾವು ಅಧ್ಯಯನ ಮಾಡುವಂಥದ್ದು ಬಡತನದ ವರ್ಗೀಕರಣ. ನೋಡಿ ವಿದ್ಯಾರ್ಥಿಗಳೇ, ಬಡತನದ ವರ್ಗೀಕರಣ. ಈ ಬಡತನದ ವರ್ಗೀಕರಣವನ್ನು ಅಧ್ಯಯನ ಮಾಡ್ಬೇಕಾರೆ ಒಂದು ರೇಖಾಚಿತ್ರದ ಮೂಲಕ ಏನಪ್ಪ ಅಂದ್ರೆ ಬಡತನದ ರೇಖೆಯ ಆಧಾರದ ಮೇಲೆ ಬಡವರನ್ನು ನಾವೇನಪ್ಪ ಅಂದ್ರೆ ವರ್ಗಗಳಾಗಿ ನೋಡೋಣ.
ವಿದ್ಯಾರ್ಥಿಗಳೇ, ಬಡತನದ ವರ್ಗೀಕರಣವನ್ನು ನಾವೇನಪ್ಪ ಅಂದ್ರೆ ನೋಡಿದಾಗ ಇದು ಬಡತನದ ರೇಖೆ. ಇದು ಏನಪ್ಪ ಅಂದ್ರೆ ಬಡತನದ ರೇಖೆ. ನೋಡಿ ವಿದ್ಯಾರ್ಥಿಗಳೇ, ಇದು ಏನಪ್ಪ ಅಂದ್ರೆ ಬಡತನದ ರೇಖೆ. ಬಡತನ ರೇಖೆ. ನಂತರ ಬಡವರ ವರ್ಗೀಕರಣವನ್ನು ನೋಡಿದಾಗ ನಾವು ಬಡವರನ್ನ 3 ವರ್ಗಗಳಾಗಿ ಏನಪ್ಪ ಅಂದ್ರೆ ವಿಂಗಡಣೆಯನ್ನು ಮಾಡ್ತೀವಿ. ಒಂದು ದೀರ್ಘಕಾಲಿಕ ಬಡವರು, ಎರಡನೇದಾಗಿ ಬರುವಂಥವರು ಕ್ಷಣಿಕ ಬಡವರು, ಮೂರನೇದಾಗಿ ಬರುವಂಥವರು ಬಡವರಲ್ಲದವರು. ನೋಡಿ ವಿದ್ಯಾರ್ಥಿಗಳಲ್ಲಿ ಬಡವರನ್ನು ನಾವು 3 ವರ್ಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ದೀರ್ಘಕಾಲಿಕ ಬಡವರು, ಎರಡನೇದಾಗಿ ಬರುವಂಥವರು ಕ್ಷಣಿಕ ಬಡವರು, ಮೂರನೇದಾಗಿ ಬರುವಂಥವರು ಬಡವರಲ್ಲದವರು. ಹಾಗಾದರೆ ಈ ಬಡತನದ ರೇಖೆಯ ಆಧಾರದ ಮೇಲೆ ದೀರ್ಘಕಾಲಿಕ ಬಡವರು ಯಾವ ರೀತಿಯಾಗಿರ್ತಾರೆ, ಕ್ಷಣಿಕ ಬಡವರು ಅಂದರೆ ಯಾವ ರೀತಿ ಇರ್ತಾರೆ, ನಂತರ ಎಂದಿಗೂ ಬಡವರಲ್ಲದವರು ಅನ್ನುವಂಥವ್ರು ಯಾವ ರೀತಿಯಾಗಿರ್ತಾರೆ ಎನ್ನುವಂಥದ್ದನ್ನು ನಾವು ರೇಖೆಗಳ ಮೂಲಕ ನೋಡಿದಾಗ ನೋಡಿ ವಿದ್ಯಾರ್ಥಿಗಳೇ, ಈ ರೇಖೆಗಳ ಮೂಲಕ ನಾವು ನೋಡಿದಾಗ ಮೊದಲನೇದಾಗಿ ಬರುವಂಥದ್ದು ನೋಡ್ರಿ ಸದಾ ಬಡವರು, ದೀರ್ಘಕಾಲಿಕ ಬಡವರು ಅಂತೇಳಿ ಬರ್ತೈತಿ. ನಂತರ ಕ್ಷಣಿಕ ಬಡವರು ಅಂತೇಳಿ ಬರ್ತೈತಿ. ಅದರ ಜೊತೆಗೆ ಬರುವಂಥದ್ದು ಯಾವುದಪ್ಪ ಅಂದ್ರೆ ಎಂದಿಗೂ ಬಡವರಲ್ಲದವರು. ಹಾಗಾದ್ರೆ ಈ ಮೊದಲನೇದಾಗಿ ಬರುವಂಥವ್ರು ಯಾರಂದ್ರೆ ಇವರ ಸದಾ ಬಡವರು. ನೋಡಿ ಸದಾ ಬಡವರು. ನಂತರ ಎರಡನೇದಾಗಿ ಬರುವಂಥವರು ಇವ್ರು ಯಾರಪ್ಪ ಅಂದ್ರೆ ಸಾಮಾನ್ಯ ಬಡವರು. ಸಾಮಾನ್ಯ ಬಡವರು. ಈ ಸದಾ ಬಡವರು ಮತ್ತು ಸಾಮಾನ್ಯ ಬಡವರನ್ನು ನಾವು ಕೂಡಿಸಿದಾಗ ನೋಡಿ ಇವರಿಬ್ಬರನ್ನ ಕೂಡಿಸಿದಾಗ ಬರುವಂಥದ್ದು ಏನಂದ್ರೆ ರೀ ದೀರ್ಘಕಾಲಿಕ ಬಡವರು. ದೀರ್ಘಕಾಲಿಕ ಬಡವರು. ನೋಡಿ ಇವೆರಡು ಸದಾ ಬಡವರು ಮತ್ತು ಸಾಮಾನ್ಯ ಬಡವರು ಎಂಥವ್ರು ಅಂತ ಹೇಳ್ತಾರೆ ಅಂದ್ರೆ ರೀ ಇವರು ದೀರ್ಘಕಾಲಿಕ ಬಡವರಾಗಿರ್ತಾರ. ನಂತರ ಈ ರೇಖೆಗಳಲ್ಲಿ ಬರುವಂಥವ್ರು ಯಾರಂತ ಹೇಳ್ತಾರೆ ಅಂದ್ರೆ ಕಡೆಯುವ ಬಡವರು. ಕಡೆಯುವ ಬಡವರು. ಇವರು ಕಡೆಯುವ ಬಡವರು. ಇವ್ರು ಎಂಥವ್ರು ಅಂದ್ರೆ ರೀ ಆಕಸ್ಮಿಕ ಬಡವರು. ಆಕಸ್ಮಿಕ ಬಡವರು. ಈ ಎರಡು ರೀತಿಯಾದಂಥ ಕಡೆಯುವ ಬಡವರು, ಆಕಸ್ಮಿಕ ಬಡವರು, ಇವರಿಬ್ಬರನ್ನು ನೋಡಿದರೆ ಇವ್ರು ಎಂಥ ಬಡವರು ಅಂತ ಹೇಳ್ತಾರೆ ಅಂದ್ರೆ ರೀ ಕ್ಷಣಿಕ ಬಡವರು. ಕ್ಷಣಿಕ ಬಡವರು. ನೋಡಿ ವಿದ್ಯಾರ್ಥಿಗಳೇ, ಇವರು ಕಡೆಯುವ ಬಡವರು, ಆಕಸ್ಮಿಕ ಬಡವರು, ಇವರು ಕೂಡ್ಕೊಂಡು ಏನಪ್ಪ ಅಂದ್ರೆ ಕ್ಷಣಿಕ ಬಡವರಾಗಿ ಏನಪ್ಪ ಅಂದ್ರೆ ಕಾರ್ಯವನ್ನು ಮಾಡ್ತಿರ್ತಾರ. ಇನ್ನು ಇವ್ರು ಬರಾವ್ರು ಯಾರಂದ್ರೆ ರೀ ಎಂದಿಗೂ ಬಡವರಲ್ಲದವರು. ಎಂದಿಗೂ ಬಡವರಲ್ಲದವರು. ನೋಡಿ ಇವ್ರು ಯಾರಪ್ಪ ಅಂದ್ರೆ ಎಂದಿಗೂ ಬಡವರಲ್ಲದವರು. ಇವರು ಬಡವರಲ್ಲದವರು. ಇವ್ರು ಯಾರಪ್ಪ ಅಂದ್ರೆ ಬಡವರಲ್ಲದವರು. ವಿದ್ಯಾರ್ಥಿಗಳೇ, ಇಲ್ಲಿ ಏನಪ್ಪ ಅಂದ್ರೆ ನಮಗೆ ತೋರಿಸ್ತೈತಿ ಅಂದ್ರೆ ಈ ಬಡತನದ ರೇಖೆ. ಈ ಬಡತನದ ರೇಖೆಯ ಮೂಲಕ ನಾವೇನಪ್ಪ ಅಂದ್ರೆ ಅರ್ಥ ಮಾಡ್ಕೋತೀವಿ ಅಂದ್ರೆ ಸದಾ ಬಡವರು, ಸಾಮಾನ್ಯ ಬಡವರು. ಈ ಸದಾ ಬಡವರು ಮತ್ತು ಸಾಮಾನ್ಯ ಬಡವರನ್ನು ನಾವು ನೋಡಿದಾಗ ಇವ್ರು ಎಂಥ ಬಡವರು ಅಂದ್ರೆ ರೀ ದೀರ್ಘಕಾಲಿಕ ಬಡವರು. ಅಂದರೆ ದೀರ್ಘಾವಧಿಯಲ್ಲಿ ಬಡತನದ ಒಳಗೆ ಏನಪ್ಪ ಅಂದ್ರೆ ಹುಡ್ತಾರ, ಬಡತನದೊಳಗೆ ಸಾಯ್ತಾರ. ಇವು ದೀರ್ಘಕಾಲಿಕ ಬಡವರು. ಇನ್ನಂತರ ಈ ರೇಖೆಯನ್ನು ನೋಡಿದಾಗ ಕಡೆಯುವ ಬಡವರು ಅಂದರೆ ಇತ್ತಾಗಿ ಶ್ರೀಮಂತರು ಅಲ್ಲ, ಇತ್ತಾಗಿ ಬಡವರಲ್ಲ, ಮಧ್ಯಮ ವರ್ಗ ಅಂತ ಕರಿತಿಲ್ಲ. ಆ ಕಡೆಯುವ ಬಡವರು ಇವರ ಆಕಸ್ಮಿಕ ಬಡವರು. ಇವರೊಂದು ಉತ್ತಮವಾದಂಥ ಏನಪ್ಪ ಅಂದ್ರೆ ಬಡತನದಿಂದ ಹೊರಗಿರ್ತಾರ, ಉತ್ತಮವಾದಂಥ ಜೀವನ ನಡೆಸ್ತಿರ್ತಾರ. ಯಾವುದೇ ಒಂದು ಕ್ಷಣಕ್ಕೆ ಬಡತನದ ರೇಖೆ ಕೆಳಗೆ ಬಂದು ಮಾತು ಮೇಲೆ ಹೋಗ್ತಾರೆ. ಅಂದರೆ ಅದಕ್ಕಾಗಿ ಆಕಸ್ಮಿಕವಾಗಿ ಇರುವಂಥ ಬಡವರು. ನಂತರ ಇವರು ಎಂದಿಗೂ ಬಡವರಲ್ಲದವರು. ವಿದ್ಯಾರ್ಥಿಗಳಿಗೆ ಗಮನಿಸಿ, ಈ ರೇಖಾಚಿತ್ರ ಏನಪ್ಪ ಅಂದ್ರೆ ತುಂಬ ಪ್ರಮುಖವಾದಂಥ ರೇಖಾಚಿತ್ರ ನಿಮಗೆ ಬರ್ತೈತಿ.
ಬಡವರ ಬಡತನದ ರೇಖೆಯ ಪಟವನ್ನು ಬರೆಯಿರಿ ಅಂತ ಬರ್ತೈತಿ. ಅದಕ್ಕಾಗಿ ಈ ರೇಖಾಚಿತ್ರವನ್ನು ಗಮನಿಸ್ರಿ. ಬಡತನದ ರೇಖೆಯ ಪಟವನ್ನು ಬರೆಯಿರಿ ಅಂತೇಳಿ ಬರ್ತೈತಿ. ಬಡತನದ ರೇಖೆಯ ಪಟವನ್ನು ಬರೆದು ಈ ಕೆಳಗಿನವುಗಳನ್ನು ವಿವರಿಸಿ ಅಂತ ಕೇಳ್ತಾರ. ಇಲ್ಲಿ ಸದಾ ಬಡವರು ಅಂದರೆ ದೀರ್ಘಕಾಲಿಕ ಬಡವರು ಅಂದ್ರೆ ಏನ, ಕ್ಷಣಿಕ ಬಡವರು ಅಂದ್ರೆ ಏನ, ಬಡವರಲ್ಲದವರು ಅಂದರೆ ಏನಂತ ಹೇಳ್ತಾರ. ಹಾಗಾದರೆ ವಿದ್ಯಾರ್ಥಿಗಳೇ, ಬಡವರ ವರ್ಗೀಕರಣವನ್ನು ನಾವು 3 ರೀತಿಯಾಗಿ ನೋಡಿದಾಗ, ಹಾಗಾದ್ರೆ ದೀರ್ಘಕಾಲಿಕ ಬಡವರು ಅಂದ್ರೆ ಏನು ನೋಡಿ. ಇಲ್ಲಿ ದೀರ್ಘಕಾಲಿಕ ಬಡವರು ಅಂತ ಹೇಳ್ತಾರ, ಯಾವ ಜನರು ಬಹಳ ದೀರ್ಘಕಾಲದವರೆಗೆ ಬಡತನದ ರೇಖೆಯ ಕೆಳಗಡೆ ಜೀವಿಸುತ್ತಾರೆಯೋ ಅಂಥ ಜನರನ್ನು ದೀರ್ಘಕಾಲಿಕ ಬಡವರೆಂದು ಕರೆಯುತ್ತೇವೆ. ನೋಡಿ, ಯಾವ ಜನ ಅತಿ ಹೆಚ್ಚುಗಳ ಕಾಲ ಬಡತನದ ರೇಖೆಯ ಕೆಳಗಡೆಯೇ ಜೀವಿಸುತ್ತಾರೆಯೋ ಅಂಥವರನ್ನು ನಾವೇನಂತ ಕರಿತೀವಿ, ದೀರ್ಘಕಾಲಿಕ ಬಡವರೆಂದು ಕರೆಯುತ್ತೇವೆ. ಈ ದೀರ್ಘಕಾಲಿಕ ಬಡವರನ್ನು 2 ವಿಧಗಳ ಮೂಲಕ ನೋಡ್ತೀವಿ. ಒಂದು ಸದಾ ಬಡವರು, ಇನ್ನೊಂದು ಸಾಮಾನ್ಯ ಬಡವರು. ನೋಡಿ, ಸದಾ ಬಡವರು, ಸಾಮಾನ್ಯ ಬಡವರು. ಹಾಗಾದ್ರೆ ಸದಾ ಬಡವರು ಅಂದ್ರೆ ಏನು? ಯಾವ ಜನರು ಯಾವಾಗಲೂ ತಮ್ಮ ಜೀವನ ಪೂರ್ತಿ ಬಡತನದ ರೇಖೆಗಿಂತ ಕೆಳಮಟ್ಟದಲ್ಲಿ ಜೀವಿಸುತ್ತಾರೋ ಅಂಥ ಬಡವರನ್ನು ಸದಾ ಬಡವರು ಎನ್ನುತ್ತೇವೆ. ಇನ್ನಂತರ ಸಾಮಾನ್ಯ ಬಡವರು ಅಂದರೆ ಹೇಳ್ತಾರೆ, ಯಾವ ಜನರು ತಮ್ಮ ಜೀವನದ ಹೆಚ್ಚು ಭಾಗ ಬಡತನದ ರೇಖೆಗಿಂತ ಕೆಳಮಟ್ಟದಲ್ಲಿದ್ದು ಸ್ವಲ್ಪ ಸಮಯದಲ್ಲಿ ಮಾತ್ರ ಬಡತನದ ರೇಖೆ ರೇಖೆಗಿಂತ ಮೇಲ್ಪಟ್ಟದ ಆದಾಯವನ್ನು ನೋಡಿ, ಸ್ವಲ್ಪ ಸಮಯದಲ್ಲಿ ಬಡತನದ ರೇಖೆಗಿಂತ ಸ್ವಲ್ಪ ಮೇಲ್ಮಟ್ಟದ ಆದಾಯವನ್ನು ಪಡೆಯುತ್ತಿದ್ದರೆ ಅವರನ್ನು ಸಾಮಾನ್ಯ ಬಡವರು ಎಂದು ಕರೆಯುತ್ತೇವೆ. ಇವರು ಜೀವನದ ಹೆಚ್ಚು ಭಾಗವನ್ನು ಬಡತನದ ರೇಖೆಗಿಂತ ಕೆಳಗಡೆ ಸಾಧಿಸ್ತಿರ್ತಾರೆ. ಆದರೆ ಯಾವಾಗಲೂ ಒಂದು ಸಲ ಬಡತನದ ರೇಖೆಗಿಂತ ಹೆಚ್ಚಿನ ಆದಾಯವನ್ನು ಸಂಪಾದನೆ ಮಾಡಿರ್ತಾರೆ. ಅಂಥವರನ್ನು ನಾವೇನುತ್ತೀವಿ, ಸಾಮಾನ್ಯ ಬಡವರು ಅಂತೇಳಿ ಕರಿತೀವಿ. ಇನ್ನಂತರ ಕ್ಷಣಿಕ ಬಡವರಂದ್ರೆ ಏನು ನೋಡಿ ವಿದ್ಯಾರ್ಥಿಗಳೇ, ಕ್ಷಣಿಕ ಬಡವರಲ್ಲಿ 2 ರೀತಿಯಾದಂಥ ಬಡತನವನ್ನು ಕಾಣ್ತೀವಿ. ಒಂದು ಕಡೆಯುವ ಬಡವರು, ಇನ್ನೊಂದು ಆಕಸ್ಮಿಕ ಬಡವರು. ಹಾಗಾದರೆ ಕಡೆಯುವ ಬಡವರು ಅಂದರೆ ಹೇಳ್ತಾರೆ, ಯಾವ ಜನರು ಕೆಲವೊಮ್ಮೆ ಬಡತನದ ರೇಖೆಗಿಂತ ಮೇಲೆ ಮತ್ತು ಕೆಲವೊಮ್ಮೆ ಬಡತನದ ರೇಖೆಗಿಂತ ಕೆಳಗೆ ಏರಿಳಿತಗಳೊಂದಿಗೆ ಜೀವಿಸುತ್ತಾರೋ ಅಂಥ ಬಡವರನ್ನು ಏರಿಳಿತ ಅಥವಾ ಕಡೆಯುವ ಬಡವರು ಎನ್ನುತ್ತೇವೆ. ನೋಡಿ, ಕಡೆಯುವ ಬಡವರು ಅಂದ್ರೆ ಯಾವ ಜನ ಕೆಲವೊಂದಿಷ್ಟು ಸಲ ಬಡತನದ ರೇಖೆಯ ಮೇಲ್ಗಡೆ, ಇನ್ನು ಕೆಲವೊಂದಿಷ್ಟು ಸಲ ಬಡತನದ ರೇಖೆಯ ಕೆಳಗಡೆ. ನೋಡಿ, ಬಡತನದ ರೇಖೆಯ ಮೇಲ್ಗಡೆ ಹಾಗೂ ಬಡತನದ ರೇಖೆಯ ಕೆಳಗಡೆ ಜೀವನವನ್ನು ನಡೆಸುತ್ತಿರುತ್ತಾರೋ ಅವರನ್ನು ಏರಿಳಿತ ಬಡವರು ಅಂದರೆ ಕಡೆಯುವ ಬಡವರು. ಒಮ್ಮೆ ಹೆಚ್ಚಾಗ್ತಾರೆ, ಒಮ್ಮೆ ಕೆಳಗೆ ಬರ್ತಾರೆ, ಒಮ್ಮೆ ಮೇಲೆ ಹೋಗ್ತಾರ, ಒಮ್ಮೆ ಕೆಳಗೆ ಬರ್ತಾರ. ಅಂಥವ್ರನ್ನ ನಾವೇನಂತ ಕರಿತೀವಿ, ಕಡೆಯುವ ಬಡವರಂತೇಳಿ ಕರಿತೀವಿ ವಿದ್ಯಾರ್ಥಿಗಳು. ಇನ್ನಂತರ ಆಕಸ್ಮಿಕ ಬಡವರಂದ್ರೆ ಏನು? ಯಾವ ಜನರು ಯಾವಾಗಲೂ ಬಡತನದ ರೇಖೆಗಿಂತ ಮೇಲ್ಪಟ್ಟದಲ್ಲಿ ಜೀವನವನ್ನು ನಡೆಸುತ್ತಿದ್ದು ದುರಾದೃಷ್ಟವಾಗಿ ಕೆಲವೊಮ್ಮೆ ಮಾತ್ರ ಬಡತನದ ರೇಖೆಯ ಕೆಳಗೆ ಜೀವಿಸುತ್ತಿದ್ದರೆ ಅಂಥ ಬಡವರನ್ನು ಆಕಸ್ಮಿಕ ಬಡವರು ಎನ್ನುತ್ತೇವೆ. ನೋಡ್ರಿ, ಯಾವ ಜನರು ಬಡತನದ ರೇಖೆಯ ಮೇಲ್ಗಡೆನೇ ಸದಾಕಾಲ ಜೀವಿಸುತ್ತಿದ್ದು ನೋಡಿ, ಯಾವ ಜನರು ಬಡತನದ ರೇಖೆಯ ಮೇಲ್ಗಡೆನೇ ಸದಾಕಾಲ ಜೀವಿಸುತ್ತಿದ್ದು ಮೇಲ್ಮಟ್ಟದಲ್ಲಿ ಜೀವಿಸುತ್ತಿದ್ದು ದುರಾದೃಷ್ಟವಾಗಿ ಏನಾದರೂ ಒಂದು ತೊಂದರೆಗಳಿಂದ, ಏನಾದರೂ ಒಂದು ಅನಾಹುತಗಳಿಂದ ದುರಾದೃಷ್ಟವಾಗಿ ಕೆಲವೊಮ್ಮೆ ಮಾತ್ರ ಬಡತನದ ರೇಖೆಗಿಂತ ಕೆಳಗೆ ಜೀವಿಸುವಂಥದ್ದು. ನೋಡ್ರಿ, ದುರಾದೃಷ್ಟವಾಗಿ ಕೆಲವೊಮ್ಮೆ ಮಾತ್ರ ಎಲ್ಲಿ ಬರ್ತಾರೆ? ಬಡತನದ ರೇಖೆಯ ಕೆಳಗಡೆ ಬರ್ತಾರ. ಬಡತನದ ರೇಖೆಯ ಕೆಳಗಡೆ ಜೀವಿಸುವವರನ್ನು ನಾವೇನಂತ ಕರಿತೀವಿ ಅಂದರೆ ಆಕಸ್ಮಿಕ ಬಡವರು ಅಂತೇಳಿ ಕರಿತೀವಿ. ನೋಡಿ, ಇವೆರಡನ್ನ ಕೂಡಿಸ್ಕೊಂಡ್ರೆ ವಿದ್ಯಾರ್ಥಿಗಳೇ ಕ್ಷಣಿಕ ಬಡವರನ್ನು ನಾವೇನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ಇನ್ನಂತರ ಬರುವಂಥದ್ದು ಒಂದು ಲಾಸ್ಟ್ ಒನ್ ರೀ, ಬಡವರಲ್ಲದವರು. ಯಾವ ಜನರು ಯಾವಾಗಲೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದು ಬಡತನದ ರೇಖೆಯ ಮೇಲ್ಮಟ್ಟದಲ್ಲಿ ಜೀವಿಸುತ್ತಿದ್ದರೆ ಅಂತಹ ಜನರನ್ನು ಬಡವರಲ್ಲದವರು ಎಂದು ಕರೆಯುತ್ತೇವೆ. ನೋಡಿ, ಯಾವ ಜನರು ಯಾವಾಗಲೂ ಸದಾಕಾಲ ಬಡತನದ ರೇಖೆಯ ಮೇಲ್ಗಡೆ ನೋಡಿ ವಿದ್ಯಾರ್ಥಿಗಳೇ ಬಡತನದ ರೇಖೆಯ ಮೇಲ್ಗಡೆ ಜೀವಿಸುತ್ತಿದ್ದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪಡೀತಾ ಇದ್ರ, ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಅವ್ರಿಗೇನು ಬೇಕು ನೋಡಿ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಹೊಂದಿದ್ದು ಮೇಲ್ಮಟ್ಟದಲ್ಲಿ ಜೀವನವನ್ನು ನಡೆಸುತ್ತಿರುವಂಥ ಜನರನ್ನು ನಾವೇನಂತ ಕರಿತೀವಿ? ಬಡವರಲ್ಲದವರು ಅಂತೇಳಿ ಕರಿತೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಬಡವರ ವರ್ಗೀಕರಣವನ್ನು ನೋಡಿ 3 ರೀತಿಯಾದಂಥ ಬಡವರ ವರ್ಗೀಕರಣ ಮಾಡ್ತೀವಿ. ಒಂದು ದೀರ್ಘಕಾಲಿಕ ಬಡವರು, ಒಂದು ಕ್ಷಣಿಕ ಬಡವರು, ಇನ್ನೊಂದು ಬಡವರಲ್ಲದವರು. ವಿದ್ಯಾರ್ಥಿ ನೋಡಿ, ದೀರ್ಘಕಾಲಿಕ ಬಡವರು, ಕ್ಷಣಿಕ ಬಡವರು ಮತ್ತು ಬಡವರಲ್ಲದವರು ಇವರು ಬಡತನದ ವರ್ಗೀಕರಣ. ನೋಡಿ, 3 ರೀತಿಯಾಗಿ ಬಡತನವನ್ನು 3 ರೀತಿಯಾಗಿ ವರ್ಗಗಳಾಗಿ ವಿಂಗಡಣೆ ಮಾಡ್ತೀವಿ. ಬಡವರನ್ನು 3 ರೀತಿಯಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ದೀರ್ಘಕಾಲಿಕ ಬಡವರು,
ಇನ್ನೊಂದು ಕ್ಷಣಿಕ ಬಡವರು ಮತ್ತು ಬಡವರಲ್ಲದವರು. ಇವುಗಳನ್ನು ನಾವು ಈ ರೇಖಾಚಿತ್ರದ ಮೂಲಕ ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡಿದ್ದೀವಿ ವಿದ್ಯಾರ್ಥಿಗಳು. ಇದು ತುಂಬ ಪ್ರಮುಖವಾದಂಥ ಪ್ರಶ್ನೆ ಆಗೈತಿ, ಗಮನಿಸಿ ವಿದ್ಯಾರ್ಥಿಗಳೇ. ನೋಡಿಷ್ಟು ಏನಪ್ಪ ಅಂದ್ರೆ ಬಡತನ ಅಂದರೆ ಏನ, ಬಡ ಜನರನ್ನು ಹೇಗೆ ಗುರುತಿಸ್ತೀವಿ, ಬಡವರ ವಿಧಗಳನ್ನು ನಾವೇನಪ್ಪ ಅಂದ್ರೆ ಅಧ್ಯಯನ ಮಾಡಿದ ನಂತರ ಬಡ ಕುಟುಂಬದ ಲಕ್ಷಣಗಳ ಜೊತೆಗೆ ನಾವೇನಪ್ಪ ಅಂದ್ರೆ ಬಡತನದ ವರ್ಗೀಕರಣವನ್ನು ಅಧ್ಯಯನವನ್ನು ಮಾಡಿದ್ದೀವಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು. ಇನ್ನು ಉಳಿದಂಥದ್ದನ್ನು ನಂತರದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.